ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮೆಲ್ಲರ ಜೀವನಕ್ಕೂ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಯೇಸು ಕ್ರಿಸ್ತರಾಗಿದ್ದಾರೆ. ಜೀಸಸ್ ಕ್ರೈಸ್ಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅವರ್ ಲೈಫ್ಸ್. ನಮ್ಮೆಲ್ಲರ ಜೀವನಕ್ಕೂ ಪರ್ಫೆಕ್ಟ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಯೇಸು ಕ್ರಿಸ್ತರಾಗಿದ್ದಾರೆ. ಆದ್ರಿಂದ ನಮ್ಮ ಜೀವನದಲ್ಲಿ ನಾವು ಏನೇ ಮಾಡುವಾಗ ಅಥವಾ ಏನೇ ಡಿಸಿಷನ್ ಮಾಡುವಾಗ, ಯಾವುದೇ ಕೆಲಸ ಮಾಡುವಾಗ, ವೆದರ್ ಇಟ್ ಈಸ್ ಸ್ಪಿರಿಚುವಲ್ ಆರ್ ವರ್ಡ್ಲಿ, ಪ್ರಾಪಂಚಿಕ ಕೆಲಸ ಇರ್ಬೋದು ಅಥವಾ ಆಧ್ಯಾತ್ಮಿಕವಾದ ಕಾರ್ಯ ಇರ್ಬೋದು, ಯಾವುದೇ ಇರ್ಬೋದು, ನಾವೊಂದು ಕಾರ್ಯವನ್ನು ಮಾಡುವಾಗ ನಾವು ಎಲ್ಲಿಂದ ಕಲಿಬೇಕು ಅಂದ್ರೆ ಯೇಸು ಕ್ರಿಸ್ತರಿಂದ ಕಲಿಬೇಕು. ಓಕೆ, ಯೇಸುವನ್ನ ನಾವು ನೋಡಬೇಕು. ಅದಕ್ಕೆ ಬೇಕಾದಂತಹ ಒಂದು ವಾಕ್ಯ ಎರಡು, ಹೀಬ್ರೂಸ್ ಚಾಪ್ಟರ್ 12 ವರ್ಸ್ 2. ಹಿಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 12 ವಾಕ್ಯ 2. ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ಅದನ್ನು ಪರಿಪೂರ್ಣಗೊಳಿಸುವ ಯೇಸು ಸ್ವಾಮಿಯನ್ನು ಗುರಿಯಾಗಿಟ್ಟು ಓಡೋಣ. ಅವರು ತಮ್ಮ ಮುಂದಿಡಲಾದ ಸೌಭಾಗ್ಯವನ್ನು ಗಳಿಸಲು ನಿಂದೆ ಅವಮಾನಗಳನ್ನು ಲೆಕ್ಕಿಸದೆ ಶಿಲುಬೆಯ ಮರಣವನ್ನ ಸಹಿಸಿಕೊಂಡರು. ಇಲ್ಲಿ ನಮಗಾಗಿ ನೇಮಿಸಿರುವ ಓಟದ ಸ್ಪರ್ಧೆ ಇದೆ. ನಮಗಾಗಿ ನೇಮಿಸಿರುವ ಓಟದ ಸ್ಪರ್ಧೆ 1ನೇ ವಾಕ್ಯದಲ್ಲಿದೆ ಅನ್ಸುತ್ತೆ ಅಲ್ವಾ? ಸೊ ನಮಗಾಗಿ ನೇಮಿಸಿರುವ ಆ ಓಟದ ಸ್ಪರ್ಧೆಯಲ್ಲಿ ನಾವು ಓಡಬೇಕಾದ್ರೆ ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ವಿಶ್ವಾಸವನ್ನ ಪೂರ್ತೀಕರಿಸುವ ಯೇಸು ಕ್ರಿಸ್ತನನ್ನ ಗುರಿಯಾಗಿಟ್ಟು ನಾವು ಓಡಬೇಕು. ಅಂದ್ರೆ ಈ ಲೋಕದಲ್ಲಿ ನಮ್ಮ ಓಟ, ನಮ್ಮ ಜೀವನ ಸಕ್ಸಸ್ಫುಲ್ ಆಗಿ ಓಡಬೇಕಾದ್ರೆ ಲೋಕದ ದೃಷ್ಟಿಯಲ್ಲಿ ಅಲ್ಲ, ಲೋಕದ ದೃಷ್ಟಿಯಲ್ಲಿ ಸಕ್ಸಸ್ ಆಗೋದಲ್ಲ, ದೇವರ ದೃಷ್ಟಿಯಲ್ಲಿ ಸಕ್ಸಸ್ ಆಗ್ಬೇಕು. ನಮಗೆಲ್ರಿಗೂ ಇಷ್ಟ ಲೋಕದ ದೃಷ್ಟಿಯಲ್ಲಿ ಸಕ್ಸಸ್ ಆಗ್ಲಿಕ್ಕೆ, ಹಣದಲ್ಲಿ, ಅಧಿಕಾರದಲ್ಲಿ, ಆಸ್ತಿಯಲ್ಲಿ, ವಿದ್ಯಾಭ್ಯಾಸದಲ್ಲಿ, ಲೌಕಿಕವಾದ ವಸ್ತುಗಳಲ್ಲಿ ಸಕ್ಸಸ್. ನೋ, ಇಟ್ ಕ್ಯಾನ್ ಬಿ ಗ್ರೇಟ್ ಫೇಲ್ಯೂರ್ ಆಲ್ಸೋ ಮೆನಿ ಟೈಮ್ಸ್. ವರ್ಲ್ಡ್ಲಿ ಸಕ್ಸಸ್ ಕ್ಯಾನ್ ಬಿ a great failure in the sight of God many times. So ಇಲ್ಲಿ ಸಕ್ಸಸ್ ಅಂತ ಹೇಳುವಾಗ ದೇವರ ವಾಕ್ಯದಲ್ಲಿ, ಬೈಬಲ್ನಲ್ಲಿ ಸಕ್ಸಸ್ ಅಥವಾ ಜಯ ಅಂತ ಹೇಳುವಾಗ ದೇವರ ಚಿತ್ತ ಅಥವಾ ದೇವರು ನೇಮಿಸಿರುವ ಕಾರ್ಯ, ನೀನು ಅದನ್ನ ಯಶಸ್ವಿಗೊಳಿಸೋದೆ ಸಕ್ಸಸ್. ಅರ್ಥ ಆಗ್ತಿದೆಯಾ? When you are fulfilling the assignment of God according to the will of God, you are a successful person in the sight of God here on earth. You must know what is your assignment. Here God has assigned on you. ನಿನ್ನ ಮೇಲೆ ದೇವರು ಹೊರಿಸಿರುವ ಜವಾಬ್ದಾರಿ ಏನು, ಕರ್ತವ್ಯ ಏನು, ಕೆಲಸ ಏನು, ಅದು ನಿನಗೆ ಅರ್ಥ ಆಗಬೇಕು. ಅದನ್ನ ನೀನು ಮುಗಿಸ್ಬೇಕು. ದೆನ್ ಯು ಆರ್ ಎ ಸಕ್ಸಸ್ಫುಲ್ ಪರ್ಸನ್. ನಿನ್ನ ಓಟವನ್ನು ನೀನು ಸಕ್ಸಸ್ಫುಲ್ ಆಗಿ ಓಡಿದೀಯಾ ಅಂತ ಅರ್ಥ. ಅದಲ್ಲದೆ ಲೋಕದ ರೀತಿಯಲ್ಲಿ ಇವರು ಚೆನ್ನಾಗಿ ಓದಿದ್ದಾರೆ, ಒಳ್ಳೆ ಜಾಬ್ ಸಿಕ್ಕಿದೆ, ಮನೆ ಕಟ್ಟಿದ್ದಾರೆ, ಅಥವಾ ಏನೋ ಒಂದು ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಸೆಟ್ಲ್ ಆಗಿದ್ದಾರೆ, ಸಕ್ಸಸ್ ಆಗಿದ್ದಾರೆ ಲೈಫಲ್ಲಿ. ಇಟ್ ಕ್ಯಾನ್ ಬಿ ಫೂಲಿಶ್ನೆಸ್ ಮೆನಿ ಟೈಮ್ಸ್ in God's point of view. World's point of view, it is wise thing, but in God's point of view it can be a foolishness. ಅದರಿಂದ ನಾವು ಲೋಕದ ದೃಷ್ಟಿಯಲ್ಲಿ ಯೋಚನೆ ಮಾಡ್ತಾ ಬದುಕಿದ್ರೆ ಹಾಳಾಗಿ ಹೋಗ್ತೀವಿ, ನಮಗಿರೋ ಸಮಾಧಾನ ಹಾಳಾಗುತ್ತೆ. ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಸಕ್ಸಸ್ ಆಗ್ಬೇಕು. ದೇವರ ದೃಷ್ಟಿಯಲ್ಲಿ
ದೇವರ ಪ್ಲಾನ್ ಪ್ರಕಾರ, ದೇವರ ಆಲೋಚನೆ ಪ್ರಕಾರ ನಾವು ಸಕ್ಸಸ್ ಆಗಬೇಕು. ಹಾಗೆ ಸಕ್ಸಸ್ ಆಗಬೇಕಾದ್ರೆ ನಾವು ಒಬ್ಬರನ್ನ ಮಾತ್ರ ನೋಡ್ತಾ ಓಡಬೇಕು, ಯೇಸುವನ್ನು ಮಾತ್ರ ನೋಡ್ತಾ ಓಡಬೇಕು. ಡೂ ಯು ವಾಂಟ್ ಟು ಬಿ ಸಕ್ಸಸ್ಫುಲ್ ಇನ್ ಯುವರ್ ಲೈಫ್? ಲುಕ್ ಆನ್ ಟು ಜೀಸಸ್ ಅಂಡ್ ರನ್ ಯುವರ್ ರೇಸ್. ಯು ವಿಲ್ ಬಿ ಸಕ್ಸಸ್ಫುಲ್. ನಿಮ್ಮ ಜೀವಿತದಲ್ಲಿ ಜಯಶಾಲಿ ಆಗ್ಬೇಕಾ? ಯೇಸು ಕ್ರಿಸ್ತನನ್ನ ಮಾತ್ರ ಗುರಿಯಾಗಿಟ್ಟು ನೋಡ್ತಾ ಓಡಿ, ಅಂದ್ರೆ ಬದುಕಿ. ಆಗ ನಿಮ್ಮ ಜೀವನದಲ್ಲಿ ಏನಾಗ್ತೀರಿ? 100% ಸಕ್ಸಸ್ ಆಗ್ತೀರಿ. ಲೋಕದ ರೀತಿಯಲ್ಲಿ ಅಲ್ಲ, ದೇವರ ರೀತಿಯಲ್ಲಿ, ಸ್ವರ್ಗದ ರೀತಿಯಲ್ಲಿ. ಆ ರೀತಿ ಆದ್ರೇನೆ ನಿಮಗೆ ನಿಜವಾಗ್ಲೂ ಸಮಾಧಾನ, ನೆಮ್ಮದಿ. ನಿಜವಾದ ಸಮಾಧಾನ ನಿಮಗೆ ನೆಮ್ಮದಿ ಯಾವಾಗ ಸಿಗುತ್ತೆ? ವೆನ್ ಯು ಆರ್ ಸಕ್ಸಸ್ಫುಲ್ in God's point of view, you will have true satisfaction. ಪರೀಕ್ಷೆನಲ್ಲಿ ಸಕ್ಸಸ್ ಆಗ್ಬಿಟ್ರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು ಅಂತ ಏನಿಲ್ಲ. ಜೀವನದಲ್ಲಿ ಲೋಕದ ರೀತಿನಲ್ಲಿ ಸಕ್ಸಸ್ ಸಿಗೋದ್ರಿಂದ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು ಅಂತ ಏನೂ ಇಲ್ಲ. ಯಾಕೆಂದ್ರೆ ಲೌಕಿಕವಾಗಿ ಎಷ್ಟೋ ಜನ ಎಷ್ಟೋ ಏರಿಯಾಗಳಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ, ಆದ್ರೆ ಸ್ಯಾಟಿಸ್ಫೈಡ್ ಆಗಿಲ್ಲ. ಹೌದಾ? ಹೌದು. ಎಷ್ಟೋ ಜನ ದೇ ಆರ್ ಸಕ್ಸಸ್ಫುಲ್ ಇನ್ ಮೆನಿ ಏರಿಯಾಸ್, ಬಟ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್, ದೇ ಆರ್ ನಾಟ್ ಕಂಟೆಂಟ್ ಇನ್ ದೇರ್ ಹಾರ್ಟ್. ವೈ? ಅವರು ಎಕ್ಸ್ಪೆಕ್ಟ್ ಮಾಡಿದ ರಿಸಲ್ಟ್ ಅವ್ರಿಗೆ ಬಂದಿದೆ. ಎಜುಕೇಶನ್ ಅಲ್ಲಿ ಇರ್ಬೋದು, ಅಥವಾ ಹಣದ ವಿಷಯದಲ್ಲಿರ್ಬೋದು, ಆಸ್ತಿ ಪಾಸ್ತಿ, ವಿವಾಹ, ವಾಟ್ ಎವರ್ ಯು ಟೇಕ್, ದೇ ಆರ್ ಸಕ್ಸಸ್, ಬಟ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್. ನೆಮ್ಮದಿ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಜವಾದ ಒಂದು ಸಕ್ಸಸ್ ನಮಗಾಗಬೇಕು ಇವತ್ತು. ವಿ ನೀಡ್ ಟು ಬಿ ಸಕ್ಸಸ್ಫುಲ್ ಹಿಯರ್ ಆನ್ ಅರ್ತ್ ಇನ್ ಗಾಡ್ಸ್ ಪಾಯಿಂಟ್ ಆಫ್ ವ್ಯೂ. ದೇವರ ದೃಷ್ಟಿಯಲ್ಲಿ ನಾವು ಒಬ್ಬೊಬ್ರು ಕೂಡ, ಪ್ರತಿಯೊಬ್ಬರು ಕೂಡ ಸಕ್ಸಸ್ ಆಗಬೇಕು. ಮನಸ್ಸಿದೆಯಾ? ಮನಸ್ಸಿದೆಯಾ? ಇದೆ. ಓಕೆ. ಆಗಬೇಕಾದ್ರೆ ನೀವು ಮೊದಲು ಬೈಬಲ್ ಓಪನ್ ಮಾಡಬೇಕು. ಓಕೆ, ಬೈಬಲ್ ಓಪನ್ ಮಾಡಿ ಈ ವಾಕ್ಯ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ನಮಗಾಗಿ ನೇಮಿಸಿರುವ ಓಟದ ಸ್ಪರ್ಧೆಯಲ್ಲಿ ನಾವು ಸ್ಥಿರ ಚಿತ್ತದಿಂದ ಭಾಗವಹಿಸಲಿಕ್ಕೆ ಆಗಬೇಕಾದ್ರೆ ನಾವು ಯಾರನ್ನ ನೋಡ್ಬೇಕು? ಬೇರೆ ಏನನ್ನೂ ನೋಡ್ಬೇಡಿ, ಅಕ್ಕಪಕ್ಕದಲ್ಲಿದ್ದವ್ರನ್ನು ನೋಡ್ಬೇಡಿ, ಯಾವ ಪ್ರೇಯರ್ ಗ್ರೂಪ್ನು ನೋಡ್ಬೇಡಿ, ಯಾವ ಸಭೆಯನ್ನು ನೋಡಬೇಡಿ, ಯಾವ ಪ್ರಾರ್ಥನೆ ಮಾಡುವವ್ರನ್ನು ನೋಡ್ಬೇಡಿ, ಯಾವ ಕರಿಸ್ಮ್ಯಾಟಿಕ್ ಅವ್ರನ್ನು ನೋಡ್ಬೇಡಿ, ಯಾರನ್ನು ನೋಡ್ಬೇಡಿ. ಯಾಕೆ ಅಂದ್ರೆ ಅವರೆಲ್ಲರೂ ಮನುಷ್ಯರು. ದೇವರನ್ನ ನೋಡಿ, ಯೇಸು ಕ್ರಿಸ್ತರನ್ನ ನೋಡಿ. ಹೇಗೆ ಯೇಸು ಕ್ರಿಸ್ತರನ್ನ ನೋಡೋದು? ಯೇಸು ಕ್ರಿಸ್ತರನ್ನ ನೋಡೋದು ಹೇಗೆ ಅಂದ್ರೆ ಥ್ರೂ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಮುಖಾಂತರ. ಯು ಕ್ಯಾನ್ ಲುಕ್ ಆನ್ ಟು ಜೀಸಸ್ ಥ್ರೂ ಹಿಸ್ ವರ್ಡ್. ವಾಕ್ಯದ ಮುಖಾಂತರ ನಮಗೆ ಯೇಸುವನ್ನ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಇದು ಪಿಶಾಚಿಗೆ ಗೊತ್ತು, ಪಿಶಾಚಿಗೆ ಚೆನ್ನಾಗಿ ಗೊತ್ತು. ನೀನು ಯೇಸು ಕ್ರಿಸ್ತರನ್ನ ಲಕ್ಷ್ಯವಿಟ್ಟು ನೋಡಬಹುದು ವಾಕ್ಯದ ಮುಖಾಂತರ ಎಂದು, ಅಂದ್ರೆ ಬೈಬಲ್ ವಾಕ್ಯ ಕಲಿಯುವುದರ ಮುಖಾಂತರ. ಓಕೆ, ಬೈ ಸ್ಟಡಿಂಗ್ ದ ವರ್ಡ್ ಆಫ್ ಗಾಡ್ ಯು ವಿಲ್ ಕಮ್ ಟು ನೋ, ಯು ಕ್ಯಾನ್ ಲುಕ್ ಆನ್ ಟು ಜೀಸಸ್. ನೀನು ಯೇಸುವನ್ನ ನೋಡ್ಬೋದು. ಇದು ಪಿಶಾಚಿಗೆ ಗೊತ್ತು. ಆದ್ರಿಂದ ಪಿಶಾಚಿ ಏನ್ ಮಾಡ್ತಾನೆ ಅಂದ್ರೆ ಬೈಬಲ್ ಓಪನ್ ಮಾಡದ ಹಾಗೆ ನೋಡ್ಕೊಳ್ತಾನೆ. ನೀವು ಬೈಬಲ್ ಓಪನ್ ಮಾಡದ ಹಾಗೆ, ಅದರಲ್ಲಿ ಆಸಕ್ತಿ ಬಾರದ ಹಾಗೆ ಅವನು ಏನ್ ಬೇಕೋ ಎಲ್ಲ ಸೆಟಪ್ ಮಾಡ್ತಾನೆ. ಆಮೇಲೆ ನಾವು ಹೇಳೋದೇನು ಅಂದ್ರೆ ನಮಗೆ ಟೈಮೇ ಸಿಗ್ತಾ ಇಲ್ಲ, ನಮಗೆ ಅರ್ಥ ಆಗ್ತಾ ಇಲ್ಲ, ನಮಗೆ ಮನ್ಸಿಲ್ಲ, ಓಪನ್ ಮಾಡಿದಾಗ ನಿದ್ದೆ ಬರುತ್ತೆ. ಇದಕ್ಕೆಲ್ಲ ಇದ್ರ ಹಿಂದೆ ಒಬ್ರು ಕಾರ್ಯ ಮಾಡ್ತಾ ಇದ್ದಾರೆ, ಈವಿಲ್ ಸ್ಪಿರಿಟ್, ಪಿಶಾಚಿ. ಇದು ನಮಗೆ ಅರ್ಥ ಆಗ್ಬೇಕು. ನಿನಗೆ ಅರ್ಥ ಆಗದೆ ಇರೋದು ಅಲ್ಲ, ಟೈಮ್ ಸಿಗದೆ ಇರೋದು ಅಲ್ಲ, ಅಥವಾ ಮನಸ್ಸಿಲ್ಲದೆ ಇರೋದು ಅಲ್ಲ, ನಿದ್ದೆ ಬರೋದು ಅಲ್ಲ ರಿಯಲ್ ರೀಸನ್. ಎ ಸೇಟಾನಿಕ್ ಇನ್ಫ್ಲೂಯೆನ್ಸ್ ಇಸ್ ವರ್ಕಿಂಗ್ ಆನ್ ಯು. ಒಂದು ಪೈಶಾಚಿಕ ಸ್ವಾಧೀನ ನಿನ್ನ ಮೇಲೆ ಕಾರ್ಯ ಮಾಡ್ತಾ ಇದೆ. ಆದುದರಿಂದ ನಿನಗಿದು ಓಪನ್ ಮಾಡಕ್ ಆಗ್ತಾ ಇಲ್ಲ. ಓಪನ್ ಮಾಡಿದ್ರು ಅರ್ಥ ಆಗ್ತಾ ಇಲ್ಲ. ಒಂದು ವೇಳೆ ಓಪನ್ ಮಾಡಿ ಓದಿದ್ರು ನಿದ್ದೆ ಬರುತ್ತೆ, ಬೋರ್ ಆಗುತ್ತೆ, ಅಥವಾ ಏನೇನೋ ಅರ್ಥ ಆಗುತ್ತೆ. ಅರ್ಥ ಆಗಬೇಕಾಗಿದ್ದು ಅರ್ಥ ಆಗೋದಿಲ್ಲ. ಸೊ ಸೇಟನ್ ಈಸ್ ಆಲ್ವೇಸ್ ಅಗೇನ್ಸ್ಟ್ ಗಾಡ್ಸ್ ವರ್ಡ್. ನೆನ್ಪಿಟ್ಕೊಳ್ಳಿ,
ಯೇಸು ಕ್ರಿಸ್ತರನ್ನ ಅರಿತುಕೊಳ್ಳುವ ವಿಷಯದಲ್ಲಿ ಒಬ್ಬನೇ ಶತ್ರು. ಅದು ಯಾರು ಅಂದ್ರೆ ಪಿಶಾಚಿ. ಪಿಶಾಚಿ ಹೇಗೆ ಕಾರ್ಯ ಮಾಡ್ತಾನಂದ್ರೆ ಥ್ರೂ ಯುವರ್ ಸೆನ್ಸಸ್, ನಮ್ಮ ಪಂಚೇಂದ್ರಿಯಗಳ ಮುಖಾಂತರ, ಥ್ರೂ ಯುವರ್ ಫಿಸಿಕಲ್ ಬಾಡಿ, ನಮ್ಮ ಶರೀರದ ಮುಖಾಂತರ ಪಿಶಾಚಿ ಕೆಲಸ ಮಾಡ್ತಾನೆ. ಥ್ರೂ ಯುವರ್ ಕಾರ್ನಲ್ ನೇಚರ್, ನಮ್ಮ ಶರೀರ ಸ್ವಭಾವದ ಮುಖಾಂತರ ಪಿಶಾಚಿ ಕೆಲಸ ಮಾಡ್ತಾನೆ. ಆಗ ನಾವೇನ್ ಹೇಳ್ತೀವಿ? ಎಕ್ಸ್ಕ್ಯೂಸ್ಗಳು ಹೇಳ್ತೀವಿ, ಎಲ್ಲ ಒಳ್ಳೊಳ್ಳೆ ಎಕ್ಸ್ಕ್ಯೂಸ್ಗಳು ಹೇಳ್ತೀವಿ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸುವನ್ನ ಲಕ್ಷ್ಯವಿಟ್ಟು ನೋಡಿದ್ರೆ ಮಾತ್ರನೇ ಈ ಲೋಕದಲ್ಲಿ ನಮಗೆ ಸಕ್ಸಸ್ಫುಲ್ ಆಗಿ ಬದುಕಲಿಕ್ಕೆ ಆಗ್ತದೆ. ಸಕ್ಸಸ್ಫುಲ್ ಆಗಿ ಬದುಕೋರಿಗೆ ಮಾತ್ರನೇ ಸಂತೃಪ್ತಿ ಇರುತ್ತೆ, ಸಮಾಧಾನ ಇರುತ್ತೆ, ಒಳಗಡೆ ನೆಮ್ಮದಿ ಇರುತ್ತೆ. ಪ್ರಾರ್ಥನೆ ಮಾಡಿದ ತಕ್ಷಣ ನೆಮ್ಮದಿ ಸಿಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಚರ್ಚಿಗೆ ಬಂದ ತಕ್ಷಣ ನೆಮ್ಮದಿ ಸಿಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಬೈಬಲ್ ಓದಿದ ತಕ್ಷಣ ನೆಮ್ಮದಿ ಸಿಗೋದಿಲ್ಲ, ಧ್ಯಾನಗಳಿಗೆ ಬಂದ ತಕ್ಷಣ ನೆಮ್ಮದಿ ಸಿಗೋದಿಲ್ಲ, ಅಥವಾ ಇನ್ನೇನೇನೋ ಮಾಡಿದ್ರು ನೆಮ್ಮದಿ ಸಿಗೋದಿಲ್ಲ. ಯೇಸು ಕ್ರಿಸ್ತರನ್ನ ಲಕ್ಷ್ಯವಿಟ್ಟು ನೋಡುತ್ತಾ ನಿನಗಾಗಿ ದೇವರು ನೇಮಿಸಿರುವ ಓಟದ ಸ್ಪರ್ಧೆಯಲ್ಲಿ ನೀನು ಓಡಬೇಕು. ಓಡ್ತಾ ಇದ್ರೆ ನೆಮ್ಮದಿ ಇರುತ್ತೆ. ದೇವರು ನಿನಗಾಗಿ ಒಂದು ಟ್ರ್ಯಾಕ್ ಅನ್ನ ಇಟ್ಟಿದ್ದಾರೆ. God has prepared a track for you to run your race. You have to run your race in that track only. You should not be out of track. Most of the time we run the race but out of the track. ನಾವು ಓಡ್ತಾ ಇದ್ದೀವಿ, ಟ್ರ್ಯಾಕ್ ಒಳಗಡೆ ಅಲ್ಲ, ಟ್ರ್ಯಾಕ್ ಇಂದ ಹೊರಗಡೆ ಓಡ್ತಾ ಇದ್ದೀವಿ. ಟ್ರ್ಯಾಕ್ ಇಂದ ಹೊರಗಡೆ ನೀವೆಷ್ಟೇ ಓಡಿದ್ರು ನೀವು ಸಕ್ಸಸ್ ಆಗಲ್ಲ, ನೆಮ್ಮದಿ ಇರೋದಿಲ್ಲ. ಚರ್ಚಿಗೆ ಬರಬೇಕು, ಪ್ರೇಯರ್ ಮಾಡಬೇಕು, ಬೈಬಲ್ ಓದಬೇಕು, ಇದೆಲ್ಲ ಒಳ್ಳೇದೆ. ಆದರೆ ನೀನು ಟ್ರ್ಯಾಕಿಂದ ಹೊರಗಡೆ ಇದ್ದು ನೀನು ಇದೆಲ್ಲ ಮಾಡಿದ್ರೆ ಏನಾದರೂ ಪ್ರಯೋಜನ ಇದೆಯಾ ಕೇಳಿದ್ರೆ ಏನು ಪ್ರಯೋಜನ ಇಲ್ಲ. ಗುಡ್ ಫಾರ್ ನಥಿಂಗ್. ಎಷ್ಟೋ ಜನರ ಕಂಪ್ಲೇಂಟ್ ಏನ್ ಗೊತ್ತಾ? ನಾವು ಡೈಲಿ ಚರ್ಚಿಗೆ ಬರ್ತೀವಿ, ನಾವು ಡೈಲಿ ಪ್ರೇಯರ್ ಮಾಡ್ತೀವಿ, ನಾವು ಪ್ರೇಯರ್ ಗ್ರೂಪಲ್ಲಿ ಇದ್ದೀವಿ, ನಾವು ಡೈಲಿ ಪ್ರೇಯರ್ ಮೀಟಿಂಗ್ಸ್ಗೆ ಜಾಯಿನ್ ಆಗ್ತೀವಿ, ನಾವು ಡೈಲಿ ಬೈಬಲ್ ಓದ್ತೀವಿ, ಮತ್ತೆ ಯಾಕೆ ನಮ್ಮ ಜೀವನದಲ್ಲಿ ಒಂದು ಸಂತೃಪ್ತಿ ಇಲ್ಲ, ಒಂದು ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ? ಯಾಕೆ ಅಂದ್ರೆ ದೇವರು ನಿನಗಾಗಿ ಇಟ್ಟಿರುವ ಟ್ರ್ಯಾಕ್ ಅಲ್ಲಿ ನೀನು ಓಡ್ತಾ ಇಲ್ಲ. ನೀನು ಓಡ್ತಾ ಇದೀಯಾ ಸರಿ, ಯಾವುದೋ ಒಂದು ಟ್ರ್ಯಾಕ್ ಅಲ್ಲಿ ಓಡ್ತಾ ಇದೀಯಾ, ನಿನ್ನದೇ ಆದ ಒಂದು ಟ್ರ್ಯಾಕ್ ಅಲ್ಲಿ ನೀನು ಓಡ್ತಾ ಇದೀಯಾ. ಹಾಗಲ್ಲ, ನಾವು ಹೇಗೆ ಓಡಬೇಕು ಅಂತ ಯೇಸುವನ್ನು ನೋಡಿ ಕಲಿಬೇಕು. ಜೀಸಸ್ ಈಸ್ ಅವರ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಎವ್ರಿಥಿಂಗ್. ಈ ಲೋಕದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಪರ್ಫೆಕ್ಟ್ ಎಕ್ಸಾಂಪಲ್ ಯೇಸು ಕ್ರಿಸ್ತರಾಗಿದ್ದಾರೆ. ಆ ಯೇಸು ಕ್ರಿಸ್ತರನ್ನ ಅರಿತುಕೊಳ್ತಾ ನಾವು ಬದುಕುವಾಗ ನಾವು ಹೇಗೆ ಬದುಕಬೇಕು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಜೀವನ ನಾವು ಕಲಿಬೇಕು, ಜೀವಿಸ್ಲಿಕ್ಕೆ ಕಲಿಬೇಕು. ವಿ ಶುಡ್ ಲರ್ನ್ ಟು ಲೀವ್. ಲೈಫ್ ಅನ್ನೋದನ್ನ ನಾವು ಲೀಡ್ ಮಾಡ್ಲಿಕ್ಕೆ ಆಗ್ಬೇಕಾದ್ರೆ ನಾವು ಅದನ್ನ ಕಲಿಬೇಕು. ಫಸ್ಟ್ ಶುಡ್ ಲರ್ನ್ ಹೌ ಟು ಲೀವ್. ಎಲ್ಲಿಂದ ಕಲಿಯೋದು? Not from the world, but from the word. Word means Jesus. ಯೇಸು ಕ್ರಿಸ್ತರ ಮುಖಾಂತರ ಅಲ್ಲದೆ ನಮಗೆ ಜೀವನ ಏನು ಅಂತ ಕಲೀಲಿಕ್ಕೆ ಆಗಲ್ಲ. ನಮ್ಮ ಜೀವನ ಹಾಳಾಗಿ ಹೋಗುತ್ತೆ. ಬಿಕಾಸ್ ಹಿ ಈಸ್ ದ ಲೈಫ್. ಅವರೇ ನಿಜವಾದ ಜೀವ ಆಗಿರೋದ್ರಿಂದ ನಾವು ಅವರಿಂದನೇ ಕಲಿಬೇಕು ಜೀವನ ಅಂದ್ರೆ ಏನು ಅಂತ. ನಮ್ಮ ಅಜ್ಜ ಅಜ್ಜಿಯಿಂದ ಕಲಿಯಕ್ಕಾಗಲ್ಲ, ಅಕ್ಕಪಕ್ಕದ ಮನೆಯವರಿಂದ ಕಲೀಲಿಕ್ಕೆ ಆಗೋದಿಲ್ಲ, ಬೇರೆ ಯಾರಿಂದಾನು ಯಾವುದರಿಂದಾನು ಜೀವನ ಅಂದ್ರೆ ಏನು ಅಥವಾ ಜೀವನ ಹೇಗೆ ಜೀವಿಸ್ಬೇಕು ಅಂತ ಕಲೀಲಿಕ್ಕೆ ಆಗಲ್ಲ. ಕಲ್ತ್ರೂ ಕೂಡ ಫೇಲ್ ಆಗ್ತೀವಿ. ಆದ್ರೆ ನಿಮ್ಮ ಜೀವನ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ನೀವು ನಿಜವಾದ ಜೀವವಾಗಿರುವ ಯೇಸು ಕ್ರಿಸ್ತನಿಂದ ಕಲಿತುಕೊಳ್ಳಬೇಕು. ಅದಕ್ಕೆ ಯೇಸು ಮ್ಯಾಥ್ಯೂ 11:28 ಅನ್ಸುತ್ತೆ, 28-29 ಅಲ್ಲಿ ಹೇಳ್ತಾರೆ, ಲರ್ನ್ ಫ್ರಮ್ ಮೀ ಅಂತ ಒಂದು ವರ್ಡ್ ಇದೆ. ನನ್ನಿಂದ ಕಲಿತುಕೊಳ್ಳಿರಿ. ಆ 28-29 ಎರಡು ಓದೋಣ.
ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನೀವು ಯೇಸುವಿನ ನೊಗಕ್ಕೆ ಹೆಗಲು ಕೊಟ್ಟು ಯೇಸುವಿನಿಂದ ಕಲಿತುಕೊಳ್ಳಬೇಕು. ಯು ಶುಡ್ ಲರ್ನ್ ಫ್ರಮ್ ಜೀಸಸ್, ದೆನ್ ಯು ವಿಲ್ ಹ್ಯಾವ್ ಪೀಸ್. ಯೇಸುನಿಂದ ಕಲಿತ್ಕೊಳ್ಳೋಕೆ ಎಲ್ಲಿ ಹೋಗ್ಬೇಕೀಗ? ಬೈಬಲ್ ಓಪನ್ ಮಾಡಲೇಬೇಕು, ಪ್ರಾರ್ಥನೆ ಮಾಡಲೇಬೇಕು, ಧ್ಯಾನಗಳಲ್ಲಿ ಭಾಗವಹಿಸಲೇಬೇಕು. ಮನೇಲಿ ಕೂತ್ಕೊಂಡ್ರೆ ಆಗುತ್ತಾ ಕೇಳಿದ್ರೆ ಖಂಡಿತ ಆಗೋದಿಲ್ಲ. ಮನೇಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಯೇಸುವಿನಿಂದ ಕಲಿಯಬೇಕು. ಆರ್ ಯು ಲರ್ನಿಂಗ್ ಫ್ರಮ್ ಜೀಸಸ್ ಆರ್ ಫ್ರಮ್ ದ ವರ್ಲ್ಡ್ ಟುಡೇ? ಎಲ್ಲಿಂದ ಕಲಿತಾ ಇದ್ದೀರಿ ನೀವು ಜೀವನನ? ಬದುಕೋದನ್ನ ಯಾರಿಂದ ಕಲಿತಾ ಇದ್ದೀರಾ? ಹೂ ಈಸ್ ಯುವರ್ ಟೀಚರ್ ಟುಡೇ? ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸುವಿನಿಂದ ನಾವು ಕಲಿತು ಈ ಭೂಮಿಯಲ್ಲಿ ಬದುಕುವಾಗ ನೆಮ್ಮದಿಯಾಗಿ ಬದುಕಬಹುದು. We should learn from Jesus how to live a successful life. He is the author and the finisher of our faith. ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ಅದನ್ನು ಪೂರ್ತೀಕರಿಸುವವರು ಅವರೇ ಆಗಿದ್ದಾರೆ. ಆದ್ರೆ ಇದಕ್ಕೆ ನಾವು ಮನಸ್ಸು ಮಾಡಬೇಕು. ಮನಸ್ಸು ಮಾಡದೇ ಇದ್ರೆ ಖಂಡಿತವಾಗ್ಲೂ ಕಲೀಲಿಕ್ಕೆ ಆಗೋದಿಲ್ಲ. ಒಬ್ಬ ವಿದ್ಯಾರ್ಥಿ ಶಾಲೆಗೆ ಹೋಗಿ ಅವನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬೇಕಾದ್ರೆ ಒಳ್ಳೆ ಟೀಚರ್ ಇದ್ದಿದ್ರಿಂದ ಅವನು ಪಾಸ್ ಆಗೋದಿಲ್ಲ, ಒಳ್ಳೆ ಶಾಲೆ ಇದ್ದಿದ್ರಿಂದ ಪಾಸ್ ಆಗೋದಿಲ್ಲ. ಅವನು ಸ್ವತಃ ಮನಸ್ಸು ಮಾಡಲೇಬೇಕು. ಅವನ ಹತ್ರ ಎಲ್ಲ ಟೆಕ್ಸ್ಟ್ ಬುಕ್ಕು ಇದೆ, ನೋಟ್ ಬುಕ್ಕು ಇದೆ, ಪೆನ್ ಇದೆ, ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾನ? ಆಗೋದಿಲ್ಲ. ಶಾಲೆಗೆ ಹೋಗಿ ಕುತ್ಕೊಂಡ ತಕ್ಷಣ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾನ? ಆಗೋದಿಲ್ಲ. ಮನಸ್ಸು ಮಾಡಬೇಕು. ಅವನು ಮನಸ್ಸು ಮಾಡಬೇಕು ಅಥವಾ ಅವಳು ಮನಸ್ಸು ಮಾಡಬೇಕು, ನಾನು ಫಸ್ಟ್ ಕ್ಲಾಸ್ ತಗೊಳ್ಳೇಬೇಕು ಅಂತ ಮನಸ್ಸು ಮಾಡಬೇಕು. ಅದರಿಂದ ಮನಸ್ಸಿಲ್ಲದೆ ಖಂಡಿತ ಏನೂ ಆಗೋದಿಲ್ಲ. ಅದರಿಂದ ನಾವು ಮನಸ್ಸು ಮಾಡಬೇಕು. ನಾವು ಮನಸ್ಸು ಮಾಡೋದೆಲ್ಲ ಲೌಕಿಕವಾದ ರೀತಿನಲ್ಲೇ. ನಾವು ಲೌಕಿಕವಾದ ರೀತಿನಲ್ಲಿ ಮನಸ್ಸು ಮಾಡಿ ಪ್ರಾರ್ಥನೆ ಮಾಡ್ತೀವಿ, ಅದಲ್ಲ. ಇವತ್ತು ಪ್ರಾರ್ಥನೆಯ ಒಂದು ಚಾಪ್ಟರ್ ಅಲ್ಲಿ ಯೇಸು ಸ್ವಾಮಿ ಹೇಳ್ಕೊಡ್ತಾರೆ ಪ್ರಾರ್ಥನೆ ಹೇಗೆ ಮಾಡಬೇಕು ಅಂತ, ಅಲ್ವಾ? ದಟ್ ಈಸ್ ಆಲ್ಸೋ ವಿ ಕ್ಯಾನ್ ಲರ್ನ್ ಫ್ರಮ್ ಜೀಸಸ್. We can learn so many things from Jesus. Prayer also one of the major thing. We can learn from Jesus. ಪ್ರಾರ್ಥನೆ, ಎಲ್ಲರೂ ಪ್ರಾರ್ಥನೆ ಮಾಡ್ತೀರಲ್ವಾ? ಯಾರು ಕಲಿಸಿದ್ರು ನಿಮಗೆ? ಯಾರು ಹೇಳ್ಕೊಟ್ರು ಪ್ರಾರ್ಥನೆ ಮಾಡೋದನ್ನ? From whom you learn how to pray? Parents. ಅಲ್ಲೇ ಹಾಳಾಗೋಗಿರೋದು. You should learn from Jesus. He is the perfect role model, perfect example for prayer, not the parents. Parents ಎಣ್ಣೆ ಹೊಡ್ಕೊಂಡು ಪ್ರಾರ್ಥನೆ ಮಾಡ್ತಾರೆ, ನೀವು ಎಣ್ಣೆ ಹೊಡ್ಕೊಂಡು ಮಾಡ್ತೀರಾ? ಪೇರೆಂಟ್ಸ್ ಸುಳ್ಳು ಹೇಳ್ಕೊಂಡು ಪ್ರಾರ್ಥನೆ ಮಾಡ್ತಾರೆ, ನೀವು ಮಾಡ್ತೀರಾ? ಪೇರೆಂಟ್ಸ್ ವ್ಯಭಿಚಾರ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತಾರೆ, ನೀವು ಹಾಗೆ ಮಾಡ್ತೀರಾ? No, they are not the perfect example for our prayers. ಪೇರೆಂಟ್ಸ್ ಇಷ್ಟ ಬಂದಿದ್ದು ಹಾಗೆ ಬದುಕಿ ಲಾಸ್ಟಿಗೆ ಕೈ ಎತ್ತಿ ಹಲ್ಲೆಲೂಯಾ 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 ಹೇಳ್ತಾರೆ. ದೇ ಆರ್ ನಾಟ್ ದ ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ಅವರ್ ಪ್ರೇಯರ್ ಲೈಫ್. ಜೀಸಸ್ ಕ್ರೈಸ್ಟ್ ಈಸ್ ದ ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ಅವರ್ ಪ್ರೇಯರ್ ಲೈಫ್. ಲರ್ನ್ ಫ್ರಮ್ ಹಿಮ್ so that you will have a successful prayer life, anointed prayer life, victorious prayer life. Learn only from Jesus how to pray. What is prayer? Learning from Jesus means through the word of God. ಯೇಸು ಕ್ರಿಸ್ತರಿಂದ ಕಲಿತುಕೊಳ್ಳುವುದು ಅಂದ್ರೆ ದೇವರ ವಾಕ್ಯದ ಮುಖಾಂತರ ನಾವು ಕಲಿತುಕೊಳ್ಳೋದು. ಪ್ರಾರ್ಥನೆ ಅಂದ್ರೆ ಏನು ಅಂತ ಇವತ್ತಿನ ಶುಭ ಸಂದೇಶದಲ್ಲಿ, ಟುಡೇಸ್ ಗಾಸ್ಪಲ್, ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 7 onwards, ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 7ರಿಂದ ಇರುವ ವಾಕ್ಯಗಳಲ್ಲಿ ಯೇಸು ಕ್ರಿಸ್ತರು ಪ್ರಾರ್ಥನೆಯ ಬಗ್ಗೆ ಕಲಿಸಿಕೊಡ್ತಾರೆ.
ಯಾರಿಗೆ? ಶಿಷ್ಯರಿಗೆ ಮಾತ್ರ ಅಲ್ಲ, ಎಲ್ಲ ಜನರಿಗೂ. ಯೇಸು ಕ್ರಿಸ್ತನ ಸುತ್ತಲೂ ಇದ್ದಂತಹ ಅನೇಕ ಜನರು, ಸಾವಿರಾರು ಜನರು ಅವರ ಸುತ್ತಲೂ ನೆರೆದಿದ್ರು. ಆಗ ಯೇಸು ಕ್ರಿಸ್ತರು ಬೆಟ್ಟದ ಮೇಲೆ ಕುಳಿತುಕೊಂಡು ಬೋಧನೆ ಮಾಡ್ತಾರೆ. ಆ ಬೋಧನೆಯಲ್ಲಿ ಪ್ರಾರ್ಥನೆ ಬಗ್ಗೆನೂ ಅವರು ಕಲಿಸಿಕೊಡ್ತಾರೆ. We need to learn from Jesus how to pray. What is prayer? ನಿಮ್ಮ ಪ್ರಾರ್ಥನೆಗೆ ರಿಸಲ್ಟ್ ಬರುತ್ತೆ, ಗ್ಯಾರಂಟಿ ಬರುತ್ತೆ. ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. ಆದ್ರೆ ನಾವು ಮಾಡ್ತಾ ಇರೋ ಪ್ರಾರ್ಥನೆಯಲ್ಲಿ ರಿಸಲ್ಟ್ ಬರ್ತಾ ಇಲ್ಲ. ಯಾಕೆಂದ್ರೆ ಅದರಲ್ಲಿ ಏನು ಶಕ್ತಿ ಇಲ್ಲ. ಯಾಕೆಂದ್ರೆ ಯು ಲರ್ನ್ಡ್ ಇಟ್ ಫ್ರಮ್ somewhere. You should learn from him. Learn from Jesus, learn from Holy Spirit, learn from the Word of God. Learn from God. ದೇವರಿಂದ ಕಲಿಬೇಕು ಪ್ರಾರ್ಥನೆ. ಅವ್ರು ಕಲಿಸ್ತಾ ಇದ್ದಾರೆ, ಓದಿ ನೋಡೋಣ. ಪ್ರಾರ್ಥನೆ ಮಾಡುವಾಗ ಮಾಡೋದಾದ್ರೆ ಅಲ್ಲ, ನಾಟ್ ಇಫ್ ಯು ಪ್ರೇ, ವೆನ್ ಯು ಪ್ರೇ. ದಟ್ ಮೀನ್ಸ್ ಪ್ರಾರ್ಥನೆ ಮಾಡ್ಬೇಕಾ ಮಾಡಬಾರ್ದಾ? ಅದರ ಅರ್ಥ ಪ್ರಾರ್ಥನೆ ಮಾಡಲೇಬೇಕು. ಪ್ರಾರ್ಥನೆ ಮಾಡಲೇಬೇಕು. ನೀನ್ ಡ್ಯೂಟಿಗೆ ಹೋಗುವಾಗ, ನೀನ್ ಶಾಲೆಗೆ ಹೋಗುವಾಗ, ಅಂದ್ರೆ ನೀನ್ ಶಾಲೆಗೆ ಹೋಗೋದಾದ್ರೆ ಅಲ್ಲ, ನೀನ್ ಶಾಲೆಗೆ ಹೋಗುವಾಗ, ಡ್ಯೂಟಿಗೆ ಹೋಗುವಾಗ, ಅಂದ್ರೆ ನೀನ್ ಡ್ಯೂಟಿಗೆ ಹೋಗ್ತಾ ಇದೀಯಾ, ಹೋಗ್ಲೇಬೇಕು. ನೀನ್ ಶಾಲೆಗೆ ಹೋಗ್ತಾ ಇದೀಯಾ, ಹೋಗ್ಲೇಬೇಕು. ಹೋಗುವಾಗ ಇದನ್ನ ತಗೊಂಡೋಗು, ಡ್ಯೂಟಿಗೆ ಹೋಗುವಾಗ ಇದನ್ನ ತಗೊಂಡ್ ಬಾ. ಸೊ ದಟ್ ಮೀನ್ಸ್ ಇಟ್ ಇಸ್, ನೀನು ಹೋಗ್ತಾ ಇರೋದಂತೂ ಕನ್ಫರ್ಮ್ ಆಗಿದೆ. ಸೊ ಪ್ರಾರ್ಥನೆ ಮಾಡುವಾಗ ಅಂತ ಯೇಸು ಹೇಳಿದ್ದು, ಅಂದ್ರೆ ಪ್ರಾರ್ಥನೆ ಮಾಡಬೇಕು. ದೇವ್ರು ನಂಬ್ತಾ ಇದೆ, ನೀನು ಪ್ರಾರ್ಥನೆ ಮಾಡ್ತೀಯಾ, ಮಾಡುವಾಗ ಮಾಡಲೇಬೇಕು. ನೋ ಎಕ್ಸ್ಕ್ಯೂಸ್ ಇಲ್ಲ ಇಲ್ಲಿ. ಮಾಡ್ಲಿಕ್ಕೆ ಆಗಿಲ್ಲ, ಟೈಮ್ ಸಿಕ್ಕಿಲ್ಲ, ಮನಸ್ಸು ಬಂದಿಲ್ಲ, ಟೆಂಪ್ಟೇಷನ್ ಆಗ್ತಾ ಇದೆ, ಅದು ಇಫ್ ಯು ಪ್ರೇ ಅಂತ ಆಯ್ತು. ನೀನ್ ಶಾಲೆಗೆ ಹೋಗೋದಾದ್ರೆ, ನಿನ್ ಕೆಲ್ಸಕ್ಕೆ ಹೋಗೋದಾದ್ರೆ, ಅಂದ್ರೆ ಹೋಗ್ಲೂಬಹುದು, ಹೋಗ್ದೇನೆ ಇರ್ಬೋದು. ಇದು ಹಾಗಲ್ಲ. ನೀನು ಹೋಗುವಾಗ ಇದನ್ನ ಎತ್ಕೊಂಡು ಹೋಗು. ಅದರ ಅರ್ಥ ನೀನು ಹೋಗ್ತಾ ಇದೀಯಾ ಅಂತ. ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ, ನೀನು ಪ್ರಾರ್ಥನೆ ಮಾಡುವಾಗ, ಅಂದ್ರೆ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ, ಮಾಡ್ಬೇಕು. ಪ್ರಾರ್ಥನೆ ಮಾಡುವಾಗ, ವೆನ್ ಯು ಪ್ರೇ, ಪ್ರಾರ್ಥನೆ ಮಾಡುವಾಗ ಪರಕೀಯರಂತೆ ನಿರರ್ಥಕ ಪದಗಳನ್ನು ಪಿಸುಗುಟ್ಟಬೇಡ. ನಿರರ್ಥಕ ಪದಗಳನ್ನು ಪಿಸುಗುಟ್ಟಬೇಡ. ಯೂಸ್ಲೆಸ್, ಸುಮ್ಮನೆ ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಹೇಳ್ಬೇಡ ಅಂತ. ಪ್ರಾರ್ಥನೆ ಮಾಡುವಾಗ ಬಾಯಿಗೆ ಬಂದ ಹಾಗೆ, ಮನಸ್ಸಿಗೆ ಅನಿಸ್ದಾಗೆ ಹೇಳ್ಬೇಡ. ತಮ್ಮ ಪ್ರಾರ್ಥನೆ ದೀರ್ಘವಾದಷ್ಟು, ಉದ್ದ 1 ಗಂಟೆ ನಾನು ಪ್ರಾರ್ಥನೆ ಮಾಡಿದೆ ಅಂತ ಹೇಳೋರಿದ್ದಾರೆ. 1 ಗಂಟೆ, 2 ಗಂಟೆ, 3 ಗಂಟೆಗಳು, 3 ದಿವಸಗಳು ನಾನು ಪ್ರಾರ್ಥನೆ ಮಾಡಿದೆ ಅಂತ ಹೇಳುವವರಿದ್ದಾರೆ. ಅಂದ್ರೆ ಅಷ್ಟು ದೀರ್ಘವಾದಷ್ಟು ದೇವರು ಆಲಿಸುತ್ತಾರೆಂದು ಅವರು ಭಾವಿಸುತ್ತಾರೆ. ಅದು ತಪ್ಪಾದ ಭಾವನೆ. ಆ ರೀತಿ ಎಲ್ಲ ಇಲ್ಲ ಅಂತ ದೇವರು ಹೇಳ್ತಾ ಇರೋದು. ನೀವು ತುಂಬಾ ಲಾಂಗ್ ಟೈಮ್ ತೆಗೆದುಕೊಂಡು ಏನೇನೋ ಬಾಯಿಗೆ ಬಂದಿದ್ದೆಲ್ಲ, ಮನಸ್ಸಿಗೆ ಬಂದಿದ್ದೆಲ್ಲ, ಬರ್ಕೊಂಡು ಬಂದಿದ್ದೆಲ್ಲ, ಪುಸ್ತಕದಲ್ಲಿ ಇರೋದೆಲ್ಲ ಓದ್ಬಿಟ್ರೆ ದೇವರು ಆಲಿಸ್ತಾರೆ ಅಂತ ಕೆಲವರ ಭಾವನೆ. ಕೆಲವ್ರನ್ನ ನೋಡಿದಾಗ ಪಾಪ ಅನ್ಸುತ್ತೆ. ಪುಸ್ತಕ ಹಿಡ್ಕೊಂಡು ಬರ್ತಾರೆ, ಆ ಪುಸ್ತಕದಲ್ಲಿ ಇರೋದೆಲ್ಲ ಓದಿ ಪ್ರಾರ್ಥನೆ ಮುಗಿಸಿ ಹೋಗ್ತಾರೆ. ಪಿತನ ಸುತನ ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಒಂದು ದೊಡ್ಡ ಪುಸ್ತಕ ತಗೊಂಡು ಬಂದು ಓದ್ತಾರೆ. ಪಾಪ ಪ್ರಾರ್ಥನೆ, ಅದು ಅವರಿಗೆ ಪ್ರಾರ್ಥನೆ. ಯೇಸು ಸ್ವಾಮಿ ಅಂತವರಿಗೆ ಹೇಳ್ತಾ ಇದ್ದಾರೆ, ನಿನ್ನ ಪ್ರಾರ್ಥನೆ ಉದ್ದ ಆದಷ್ಟು, ದೀರ್ಘ ಆದಷ್ಟು ದೇವರು ಆಲಿಸ್ತಾರಂತ ಭಾವಿಸಬೇಡ, ತಿಳ್ಕೊಬೇಡ. ಮನುಷ್ಯರು ಕೇಳ್ಬೋದು, ದೇವರಿಗೆ ಹೋಗಲ್ಲ ಅದು. ಓಕೆ, ನೀವು ಅವರಂತೆ ಆಗಬೇಡಿ, ನೀವು ಅವ್ರ ತರ ಆಗಬೇಡಿ. ನಿಮ್ಮ ಅಗತ್ಯಗಳೇನೆಂದು ನೀವು ಕೇಳುವುದಕ್ಕೆ ಮೊದಲೇ ನಿಮ್ಮ ತಂದೆಗೆ ಗೊತ್ತಿದೆ. ನಿಮ್ಮ ಅಗತ್ಯಗಳೇನೆಂದು ನೀವು ಕೇಳುವುದಕ್ಕೆ ಮೊದಲೇ ನಿಮ್ಮ ತಂದೆಗೆ ಗೊತ್ತಿದೆ. ಆದುದರಿಂದ ನೋಡಿ, ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, God is not somebody. God is your Father. You should understand that first. Who is God? You should know to whom you are praying. You are not praying to somebody. You are praying to God, who is your Father in heaven. ನೀನು ಯಾರ ಹತ್ರನೋ ಅಲ್ಲ ಪ್ರಾರ್ಥನೆ ಮಾಡ್ತಾ ಇರೋದು. ನೀನು ಪ್ರಾರ್ಥಿಸ್ತಾ ಇರೋದು ಸ್ವರ್ಗದಲ್ಲಿರುವ ನಿನ್ನ ತಂದೆಯಾದ ದೇವರ ಹತ್ರ. That means you should have that relationship first. ದೇವರು ನನ್ನ ತಂದೆ, ನಾನು ದೇವರ ಮಗ ಅಥವಾ ಮಗಳು. ಆ ರಿಲೇಶನ್ಶಿಪ್ ಅಲ್ಲಿ ಇದ್ದು ನೀನು ಪ್ರಾರ್ಥಿಸು.
ಸುಮ್ಮನೆ ಯಾರ ಹತ್ರನೋ ಬಂದು ಕಂಪ್ಲೇಂಟ್ ಹೇಳುವ ಹಾಗೆ ಬಂದು ಕಂಪ್ಲೇಂಟ್ ಹೇಳ್ಬೇಡ. ನಿನ್ನ ಅಗತ್ಯ ಏನು ಎಂದು ನೀನು ಕೇಳುವುದಕ್ಕಿಂತ ಮೊದಲೇ ನಿನ್ನ ತಂದೆಗೆ ತಿಳಿದಿದೆ. ಒಂದು ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳ ಅಗತ್ಯ ಏನು ಎಂದು ಆ ಕುಟುಂಬದಲ್ಲಿರುವ ತಂದೆ ತಾಯಿಗೆ ಹೇಗೆ ತಿಳಿದಿದೆಯೋ ಅದಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ನಿಮ್ಮನ್ನು ಸೃಷ್ಟಿಸಿ ರಕ್ಷಿಸಿ ಪ್ರೀತಿಸುತ್ತಿರುವ ಸ್ವರ್ಗೀಯ ತಂದೆಗೆ ನಾವು ಕೇಳುವುದಕ್ಕಿಂತ ಮೊದಲೇ ನಮ್ಮ ನಿಜವಾದ ಅಗತ್ಯ ಏನು ಎಂದು ಅವರಿಗೆ ತಿಳಿದಿದೆ. ಆದ್ರಿಂದ ನಮ್ಮ ಅಗತ್ಯ ಏನು ಎಂದು ದೇವರಿಗೆ ಗೊತ್ತಿಲ್ವೋ ಏನೋ ಅನ್ನೋ ರೀತಿನಲ್ಲಿ ದೊಡ್ಡ ದೊಡ್ಡ ಕಂಪ್ಲೇಂಟ್ ಲಿಸ್ಟ್ ಎಲ್ಲ ಮಾಡಬೇಡಿ. ಲಾಂಗ್ ಟೈಮ್ ಹೇಳ್ಬಿಟ್ರೆ ದೇವ್ರು ಕೇಳ್ಬಿಡ್ತಾರೆ, ಒಲಿದು ಬಿಡ್ತಾರೆ ಅಂತೆಲ್ಲ ಮೂಢನಂಬಿಕೆಯಿಂದ ಪ್ರಾರ್ಥಿಸಬೇಡಿ. ಹಿ ನೋಸ್ ಆಲ್ ಮೈ ನೀಡ್ಸ್. ಅವರಿಗೆಲ್ಲವೂ ಗೊತ್ತಿದೆ, ನನ್ನಪ್ಪನಿಗೆಲ್ಲವೂ ಗೊತ್ತಿದೆ. ನಾನಿಲ್ಲಿ ಬಂದು ಪಲ್ಟಿ ಹೊಡೆಯೋ ಅವಶ್ಯಕತೆ ಇಲ್ಲ. He's my daddy. He's my father. ದೇವರು ನನ್ನ ತಂದೆಯಾಗಿದ್ದಾರೆ. He's a good daddy. Not a bad daddy. He's a good daddy. ಒಳ್ಳೆಯ ಅಪ್ಪ ಆಗಿದ್ದಾರೆ, ಒಳ್ಳೆಯ ದೇವರು, ಒಳ್ಳೆಯ ತಂದೆ ಆಗಿದ್ದಾರೆ. ಆದ್ರಿಂದ ನಾನು ಕೇಳುವುದಕ್ಕಿಂತ ಮುಂಚಿತವಾಗಿಯೇ ನನ್ನ ಅಗತ್ಯವನ್ನ ತಿಳಿದಿರುವ ದೇವರು ನನ್ನ ಅಗತ್ಯವನ್ನ ಪೂರೈಸ್ತಾರೆ ಎಂಬ ಒಂದು ನಂಬಿಕೆ ನಮ್ಮ ಒಳಗಡೆ ಇರಬೇಕು. ವಿ ಶುಡ್ ಹ್ಯಾವ್ ದಟ್ ಫೇತ್, ದಟ್ ಟ್ರಸ್ಟ್ ಇನ್ ಅವರ್ ಹಾರ್ಟ್ ಬಿಫೋರ್ ವಿ ಪ್ರೇ. ನಮ್ಮ ಸಮಸ್ಯೆ ಏನು ಅಂದ್ರೆ ನಮಗೆ ಟ್ರಸ್ಟೇ ಇಲ್ಲ, ದೇವರ ಮೇಲೆ ನಂಬಿಕೆನೇ ಇಲ್ಲ. ಸುಮ್ಮನೆ ಏನೋ ಬರ್ತೀವಿ, ಕೆಲವರು ಪ್ರಾರ್ಥನೆ ಮಾಡ್ತಾರಲ್ಲ, ಏನೋ ಒಂದು ಹೇಳ್ತೀವಿ, ಏನೋ ಒಂದು ಹಾಡ್ತೀವಿ, ಒಂದಿಷ್ಟು ಹಾಡ್ತೀವಿ, ಒಂದಿಷ್ಟು ಹೇಳ್ತೀವಿ, ಒಂದಿಷ್ಟು ಓದ್ತೀವಿ, ಹೋಗ್ತಾ ಇರ್ತೀವಿ. ಏನ್ ಮಾಡಿದ್ರಿ ಇಷ್ಟೋ ತನಕ? ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ದೇವರು ಕಲಿಸ್ಕೊಡ್ತಾ ಇದ್ದಾರೆ ನಮಗೆ ಪ್ರಾರ್ಥನೆ ಹೇಗೆ ಮಾಡಬಾರ್ದು ಮತ್ತೆ ಹೇಗೆ ಮಾಡಬೇಕು ಅಂತ. ಜೀಸಸ್ ಇಸ್ ದ ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ಪ್ರೇಯರ್. He is teaching us through his word. ಅವರ ವಾಕ್ಯದ ಮುಖಾಂತರ ಅವರು ನಮಗೆ ಕಲಿಸ್ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಮುಂದೆ ಹೇಳ್ತಾರೆ, ಓದಿ ನೋಡೋಣ. ಆದುದರಿಂದ ಹೀಗೆಂದು ಪ್ರಾರ್ಥನೆ ಮಾಡಿ. ದಿಸ್ ಇಸ್ ಎ ಮಾಡೆಲ್ ಫಾರ್ ಅವರ್ ಪ್ರೇಯರ್. ಈ ಒಂದು ಮಾದರಿ ಯೇಸು ನಮಗೆ ಕೊಡ್ತಾ ಇದ್ದಾರೆ. ಇದನ್ನೇ ಹೇಳಿ ಅಂತ ಹೇಳಿಲ್ಲ, ಸೇ ಅಂತ ಹೇಳಿಲ್ಲ, ಹೀಗೆಂದು ಈ ರೀತಿ ತೆಗೆದುಕೊಂಡು ನೀವು ಪ್ರಾರ್ಥಿಸಿ. ಏನ್ ಹೇಳಿದ್ದಾರೆ? ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ, ನಿಮ್ಮ ಸಾಮ್ರಾಜ್ಯ ಬರಲಿ. ಸಾಕು, ಫಸ್ಟ್ ಪಾರ್ಟ್ ನೋಡೋಣ. ಅಲ್ಲಿ ಯೇಸು ಕ್ರಿಸ್ತರು ನಮಗೆ ಕಲಿಸ್ಕೊಡ್ತಾ ಇದ್ದಾರೆ, ವೆನ್ ಯು ಪ್ರೇ ಇನ್ ದಿಸ್ ಮ್ಯಾನರ್, ದಿಸ್ ಟೈಪ್, ದಿಸ್ ಇಸ್ ಎ ಮಾಡೆಲ್. ಏನೆಲ್ಲ ಇದೆ ಅಲ್ಲಿ? ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ ಅಥವಾ ನಿಮ್ಮ ನಾಮಕ್ಕೆ ಸ್ತುತಿಯಾಗಲಿ, ನಿಮ್ಮ ರಾಜ್ಯ ಬರಲಿ. ಈ ಮೂರು ಪಾಯಿಂಟ್ಸ್ಗಳನ್ನ ನಾವು ತೆಗೆದುಕೊಳ್ಳೋದಾದ್ರೆ, ಫಸ್ಟ್ ಪಾಯಿಂಟ್, ಆರ್ ಫಾದರ್ ಹೂ ಆರ್ಟ್ ಇನ್ ಹೆವೆನ್. ಅದು ಯಾರು? ತಂದೆ ದೇವರು ಅಲ್ವಾ? ಸೆಕೆಂಡ್ ಪಾರ್ಟ್ ಏನು? ಸೆಕೆಂಡ್ ಲೈನ್ ಏನು? ಹ್ಯಾಲೋಡ್ ಬಿ ಥೈ ನೇಮ್. ನಿಮ್ಮ ನಾಮ ಪೂಜಿತವಾಗಲಿ. ಆ ನಾಮ ಯಾರು? ಯೇಸು, ಸನ್ ಆಫ್ ಗಾಡ್. ಯುವರ್ ಕಿಂಗ್ಡಮ್ ಕಮ್. ಕಿಂಗ್ಡಮ್ ಮೀನ್ಸ್ ದ ಹೋಲಿ ಸ್ಪಿರಿಟ್. ದೇವರ ಸಾಮ್ರಾಜ್ಯ ತಿನ್ನುವುದರಲ್ಲಿ ಕುಡಿಯೋದ್ರಲ್ಲಿ ಅಲ್ಲ, ಪರಿಶುದ್ಧಾತ್ಮನಿಂದ ಬರುವ ಪ್ರೀತಿ, ಆನಂದ, ಶಾಂತಿ, ಸಮಾಧಾನ ಅದರಲ್ಲಿ ಅಡಗಿದೆ. ಕಿಂಗ್ಡಮ್ ಆಫ್ ಗಾಡ್ ಮೀನ್ಸ್ ಹೋಲಿ ಸ್ಪಿರಿಟ್. ಪಿತಾ, ಸುತ, ಪವಿತ್ರಾತ್ಮ. ಫಾದರ್, ಸನ್, ಹೋಲಿ ಸ್ಪಿರಿಟ್. ಪ್ರಾರ್ಥನೆಯ ಪ್ರಾರಂಭದಲ್ಲಿ ವಿ ಆರ್ ಅಡ್ರೆಸ್ಸಿಂಗ್ ದ ಹೋಲಿ ಟ್ರಿನಿಟಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ತಂದೆ. ನಿಮ್ಮ ನಾಮ ಯಾರು? ಯೇಸು. ಅಲ್ಲಿ ಯೇಸು ಬಂದ್ರು. ನಿಮ್ಮ ರಾಜ್ಯ, ಹೋಲಿ ಸ್ಪಿರಿಟ್. ಅಂದ್ರೆ ವಿ ಆರ್ ಪ್ರೇಯಿಂಗ್ ಇನ್ ದ ನೇಮ್ ಆಫ್ ದ ಫಾದರ್, ಇನ್ ದ ನೇಮ್ ಆಫ್ ದ ಸನ್, ಇನ್ ದ ನೇಮ್ ಆಫ್ ದ ಹೋಲಿ ಸ್ಪಿರಿಟ್. ಬಿಗಿನ್ ಯುವರ್ ಪ್ರೇಯರ್ ಇನ್ ದ ನೇಮ್ ಆಫ್ ದ ಫಾದರ್, ಇನ್ ದ ನೇಮ್ ಆಫ್ ದ ಸನ್, ಇನ್ ದ ನೇಮ್ ಆಫ್ ದ ಹೋಲಿ ಸ್ಪಿರಿಟ್. ಪಿತನ, ಸುತನ, ಪರಿಶುದ್ಧಾತ್ಮನ ನಾಮದಲ್ಲಿ ಪ್ರಾರ್ಥನೆ ಪ್ರಾರಂಭ ಮಾಡಿ. ನಮ್ಮ ಧರ್ಮಸಭೆಯ ಹೆಚ್ಚು ಪ್ರಾರ್ಥನೆಗಳು, ಬಲಿಪೂಜೆ ಇರ್ಬೋದು, ಇನ್ನಿತರ ಪ್ರಾರ್ಥನೆಗಳಿರ್ಬೋದು, ಪ್ರಾರಂಭ ಮಾಡೋದು ಹೇಗೆ? ಪಿತನ, ಸುತನ, ಪರಿಶುದ್ಧಾತ್ಮನ
ನಾಮದಲ್ಲಿ. ಆದರೆ ಕನ್ವಿಕ್ಷನ್ ಇಂದ ಮಾಡ್ತಿದ್ದೀವೋ ಇಲ್ವೋ ಅನ್ನೋದು ಗೊತ್ತಿಲ್ಲ ನನಗೆ. ಸುಮ್ಮನೆ ಯಾಂತ್ರಿಕವಾಗಿ ಮಾಡ್ತಾ ಇದೀವಿ ಅಷ್ಟೇನೆ. ವಿತ್ ಕನ್ವಿಕ್ಷನ್ ವಿ ಹ್ಯಾವ್ ಟು ಡೂ ಇನ್ ದ ನೇಮ್ ಆಫ್ ದ ಫಾದರ್ ಅಂಡ್ ಆಫ್ ದ ಸನ್ ಅಂಡ್ ಆಫ್ ದ ಹೋಲಿ ಸ್ಪಿರಿಟ್. ಪಿತನ, ಸುತನ, ಪವಿತ್ರಾತ್ಮನ ನಾಮದಲ್ಲಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ. ಫಸ್ಟ್ ಈ ಪೋರ್ಷನ್ ಇಲ್ಲಿ ಪಿತನ ಹತ್ತಿರ ಈ ರೀತಿನೂ ತಗೋಬಹುದು. ನಾವು ಪ್ರಾರ್ಥಿಸ್ತಾ ಇರೋದು ಯಾರ ಬಳಿಯಲ್ಲಿ ಅಂದ್ರೆ ದೇವರ ಬಳಿಯಲ್ಲಿ. ದೇವರು ನಮ್ಮ ತಂದೆ ಆಗಿದ್ದಾರೆ. ಗಾಡ್ ಈಸ್ ಅವರ್ ಫಾದರ್ ಅಂಡ್ ವಿ ಆರ್ ಪ್ರೇಯಿಂಗ್ ಇನ್ ದ ನೇಮ್ ಆಫ್ ಜೀಸಸ್ through the power of the Holy Spirit. Okay? By the Holy Spirit, we are praying in the name of Son. ಯಾರ ಹತ್ರ ಪ್ರಾರ್ಥಿಸ್ತಾ ಇದ್ದೀವಿ? ದೇವರ ಹತ್ರ. ಮೂರು ಜನ ಅಲ್ಲ, ಒಬ್ಬರೇ. ಈಗ ಇಲ್ಲಿ ಯೇಸು ಕಲಿಸ್ತಾ ಇರೋದು ಮೈ ಫಾದರ್ ಅಂತ ಅಲ್ಲ, ಆರ್ ಫಾದರ್. ಸ್ವರ್ಗದಲ್ಲಿರುವ ನನ್ನ ತಂದೆಯೇ ಅಂತ ಅಲ್ಲ, ನಮ್ಮ ತಂದೆಯೇ. ನಮ್ಮ ತಂದೆಯೇ ಅಂತ ಹೇಳುವಾಗ ಅದು ಒಬ್ಬರ ಇಬ್ಬರ? ಮೋರ್ ದೆನ್ ಒನ್, ಒಬ್ಬರಿಗಿಂತ ಹೆಚ್ಚು. ಹಾಗಾದ್ರೆ ಸ್ವರ್ಗದಲ್ಲಿರುವ ನಮ್ಮ ತಂದೆ ಅಂತ ನಾವು 4 ಜನ ಇದ್ದಾಗ ಓಕೆ, ಏನು ಕನ್ಫ್ಯೂಷನ್ ಆಗೋದಿಲ್ಲ. ಸಪೋಸ್ ಯು ಆರ್ ಪ್ರೇಯಿಂಗ್ ಅಲೋನ್, ನೀವು ಒಬ್ಬರೇ ಪ್ರಾರ್ಥಿಸ್ತೀರಿ ದೇವರ ಹತ್ರ, ಆಗ್ಲೂ ನೀವು ಹೇಳಬೇಕು ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ. ಅಂದ್ರೆ ವೆನ್ ಎವರ್ ಯು ಅಡ್ರೆಸ್ ಫಾದರ್, ಯು ಆರ್ ಅಡ್ರೆಸ್ಸಿಂಗ್ ಆಸ್ ಪ್ಲೂರಲ್. ಯು ಆರ್ ಪ್ರೇಯಿಂಗ್ ಮೈ ಫಾದರ್ ಅಲ್ಲ, ಆರ್ ಫಾದರ್, ಆರ್ ಫಾದರ್, ಆರ್ ಫಾದರ್. ಹಾಗಾದ್ರೆ ಇನ್ನೊಬ್ರು ಯಾರು? ಹೋಲಿ ಸ್ಪಿರಿಟ್. ದೇವರೀಗ ನಮ್ಮ ಒಳಗಡೆ ಪವಿತ್ರಾತ್ಮರನ್ನ ಕೊಟ್ಟಿದ್ದಾರೆ. ಈಗ ನಾವು ಒಬ್ಬರಲ್ಲ, ನಾವೀಗ ದೇವರ ಮಕ್ಕಳಾಗಿದ್ದೀವಿ. ಹೇಗೆ ಮಕ್ಕಳಾಗಿದ್ದೀವಿ? ಥ್ರೂ ದ ಹೋಲಿ ಸ್ಪಿರಿಟ್. ಈಗ ನಮ್ಮ ಅಂತರಾತ್ಮ ನಾನು, ಮೈ ಸ್ಪಿರಿಟ್, ದಟ್ ಇಸ್ ಐ ಆಮ್. ಓಕೆ, ಅದೇ ರೀತಿ ನನ್ನ ಒಳಗಡೆ ಇನ್ನೊಬ್ರು ಇದ್ದಾರೆ, ಹೋಲಿ ಸ್ಪಿರಿಟ್ ಇದ್ದಾರೆ. ಸೊ ನಾವು ಯಾವಾಗ ಪ್ರಾರ್ಥಿಸಿದ್ರು ಪಿತನಲ್ಲಿ, ನಮ್ಮ ಹೋಲಿ ಸ್ಪಿರಿಟ್ is spirit of Jesus. That means me and Jesus praying together in the name of what? In the name of Jesus. Jesus is God's name. ಯೇಸು ಅನ್ನೋದು ದೇವರ ಹೆಸರು. Through that name we are acknowledging the power of that person. ಆ ಹೆಸರು ಹೇಳುವಾಗ, ಕೆಲವು ಹೆಸರು ಹೇಳುವಾಗ ನಮಗೆ ಭಯ ಆಗುತ್ತೆ. ಅಯ್ಯೋ ಅವ್ರ ಹೆಸರು ಹೇಳ್ಬೇಡಿ ಅಂತ ಹೇಳ್ತೀವಿ. ಯಾಕೆ? So whenever you call the name, it represents a person or the power of that person. Whenever we say Jesus, it represents a person or the power of that person. ಅದಕ್ಕೇನೆ ಯೇಸು ನಾಮ ಅಂತ ಹೇಳುವಾಗ ಪಿಶಾಚಿಗಳು ನಡುಗುತ್ತೆ. Because Satan know the power of that name or the person who is bearing that name. ಯಾರು ಆ ಹೆಸರನ್ನು ಹೊಂದಿದವರು? ಯಾರು? ಯೇಸು ಎಂಬ ಹೆಸರನ್ನು ಹೊಂದಿದವರು ಯಾರು ಅಂದ್ರೆ ದೇವರು. ಇಟ್ ಇಸ್ ಗಾಡ್ಸ್ ನೇಮ್. ಅದು ದೇವರ ಹೆಸರಾಗಿರೋದ್ರಿಂದ ನೀವೆಲ್ಲೇ ಹೋಗಿ ಈ ದೆವ್ವ ಹಿಡಿದ ವ್ಯಕ್ತಿಗಳಿಗೆ ಯೇಸು ನಾಮದಲ್ಲಿ ಅಂತ ಹೇಳುವಾಗ, ಇನ್ ದ ನೇಮ್ ಆಫ್ ಜೀಸಸ್ ಅಂತ ಹೇಳುವಾಗ, ಆ ದೆವ್ವ ಹಿಡಿದ ವ್ಯಕ್ತಿ ಹೇಳ್ತಾನೆ, ಹೇಳ್ಬೇಡ ಹೇಳ್ಬೇಡ ಹೇಳ್ಬೇಡ, ಯೇಸು ಹೆಸರು ಹೇಳ್ಬೇಡ, ನೀ ಬೇರೆ ಯಾವುದೇ ಹೆಸರು ಹೇಳ್ಕೊಳ್ಳಿ, ಸೈತಾನಿಗೆ ಏನು ಪ್ರಾಬ್ಲಮ್ ಇಲ್ಲ. ನೀ ಪ್ರಪಂಚದಲ್ಲಿರುವ ಎಲ್ಲರ ಹೆಸರು ಹೇಳಿ, ಅವನಿಗೇನು ಪ್ರಾಬ್ಲಮ್ ಆಗೋದಿಲ್ಲ. ಈಸ್ ನಾಟ್ ಅಫ್ರೇಡ್ ಆಫ್ ಎನಿ ಅದರ್ ನೇಮ್. He is afraid of only one name, that is the name of Jesus, because the name of Jesus is the name of God. Name of Jesus is the name of God, the creator of the universe, the savior of the world. That is why devil is afraid of that name. Devil knows whenever you call upon that name, the person is present there. When a believer calls the name, the person is present there. ಒಬ್ಬ ವಿಶ್ವಾಸಿ ಆ ಹೆಸರನ್ನ ಹೇಳುವಾಗ, ಯೇಸು ಹೇಳ್ತಾರಲ್ಲ, ನನ್ನ ಹೆಸರಿನಲ್ಲಿ 2-3 ಒಟ್ಟಾಗಿ ಸೇರುವಾಗ ನಾನಲ್ಲಿರ್ತೀನಿ. ನೀವು ಹೆಸರು ಹೇಳೋದೇ ಬೇಡ, ಜಸ್ಟ್
ಯೇಸು ಹೆಸರಲ್ಲಿ ನೀವು ಸೇರ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಅವರಲ್ಲಿ ಇರ್ತಾರೆ. ಆಗ ನೀವೇನಾದ್ರೂ ಇನ್ ದ ನೇಮ್ ಆಫ್ ಜೀಸಸ್ ಅಂತ ಹೇಳಿದ್ರೆ ದೆವ್ವ ಓಡುತ್ತೆ. ಅದಕ್ಕೆ ಯೇಸು ಹೇಳಿದ್ದು, ನನ್ನ ಹೆಸರಿನಲ್ಲಿ ನೀವು ದೆವ್ವಗಳನ್ನು ಓಡಿಸುವಿರಿ. ಇನ್ ಮೈ ನೇಮ್ ಯು ವಿಲ್ ಕ್ಯಾಸ್ಟ್ ಔಟ್ ಡಿಮನ್ಸ್, ಈವಿಲ್ ಸ್ಪಿರಿಟ್ಸ್, ಡೆವಿಲ್ಸ್, ಇನ್ ಮೈ ನೇಮ್. So much power is there in the name of Jesus. ಅದೇ ರೀತಿಯಲ್ಲಿ ಯೇಸುವಿನ ನಾಮವನ್ನು ಉಪಯೋಗಿಸಿ ನಾವು ಪ್ರಾರ್ಥನೆ ಮಾಡುವಾಗ ಕೂಡ ಅದು ಪರಲೋಕವನ್ನು ತಲುಪುತ್ತೆ. ಪರಲೋಕದಿಂದ ಉತ್ತರವನ್ನು ತಗೊಂಡು ಬರುತ್ತೆ, ದೇವರಿಂದ ಆನ್ಸರ್ ತಗೊಂಡು ಬರುತ್ತೆ. ಯಾಕೆಂದ್ರೆ ವಿ ಆರ್ ರೆಪ್ರೆಸೆಂಟಿಂಗ್ ಜೀಸಸ್ ದೇರ್. ಯೇಸುವನ್ನೇ ಎತ್ತಿ ಹಿಡಿತಾ ಇದ್ದೀವಿ ತಂದೆಯಾದ ದೇವರ ಮುಂದೆ. ಅಪ್ಪ, ಯೇಸುವಿನ ನಾಮದಲ್ಲಿ, ಅಂದ್ರೆ ಯೇಸುವನ್ನು ತೋರಿಸ್ತಾ ಇದೀವಿ. ಅಪ್ಪ, ಯೇಸುವಿನ ನಾಮದಲ್ಲಿ ನಿಮ್ಮಲ್ಲಿ ಕೇಳ್ತಾ ಇದ್ದೀವಿ, ಇದು ಬೇಕು ನಂಗೆ. ನಾವು ಸಾಧಾರಣವಾಗಿ ಕೇಳೋದು ಹೇಗೆ? ದೇವ್ರೆ ಇಷ್ಟು ಡೊನೇಷನ್ ಕೊಟ್ಟಿದ್ದೀನಿ, ನಮ್ ಡೊನೇಷನ್ ಎತ್ತಿ ಹಿಡಿತೀವಿ. ದೇವ್ರೆ 1000 ಕ್ಯಾಂಡ್ಲ್ ಅಂಟಿಸಿದ್ದೀನಿ, ಕ್ಯಾಂಡ್ಲ್ನ ಎತ್ತಿ ಹಿಡಿತೀವಿ. ನಮ್ಮ ಕಾರ್ಯಗಳನ್ನ ಎತ್ತಿ ಹಿಡಿತೀವಿ. ದೇವ್ರೆ 40 ದಿನ ಫಾಸ್ಟಿಂಗ್ ಇದ್ದು ಪ್ರಾರ್ಥನೆ ಮಾಡಿದ್ದೀನಿ, 40 days ಫಾಸ್ಟಿಂಗ್ ಅನ್ನ ವಿ ಲಿಫ್ಟ್ ಬಿಫೋರ್ ಗಾಡ್. ಏನೆಲ್ಲ ಲಿಫ್ಟ್ ಮಾಡ್ತೀವಿ ದೇವ್ರ ಮುಂದೆ ನಾವು. ನೀವು ಏನೇ ಲಿಫ್ಟ್ ಮಾಡಿದ್ರು ಅದಕ್ಕೆ ಬೆಲೆ ಇಲ್ಲ ದೇವ್ರ ಮುಂದೆ. ದೇವರು ಬೆಲೆ ಕೊಡೋದು ದೇವರಿಗೆ ಮಾತ್ರನೇ. ಓಕೆ, ದೇವರು ಬೆಲೆ ಕೊಡೋದು ಯೇಸುವಿನ ನಾಮಕ್ಕೆ. ಗಾಡ್ ಆನರ್ಸ್ ಹಿಸ್ ಹೋಲಿ ನೇಮ್. So when a believer by faith lifts up the name of Jesus before the throne of God, your prayers will be answered for the sake of that name, Jesus Christ. ಯೇಸು ನಾಮದ ನಿಮಿತ್ತವಾಗಿ ಬರ್ತದೆ ಆಶೀರ್ವಾದ. ಬಟ್ ನಮಗೆ ನಂಬಿಕೆ ಬೇಕು. ಸುಮ್ಮನೆ ಯೇಸು ನಾಮದಲ್ಲಿ ದೆವ್ವ ಹೋಗ್ಲಿ ಅಂದ್ರೆ ದೆವ್ವ ನಿನ್ನ ಮೈ ಮೇಲೆ ಸೇರ್ಕೊಳ್ಳುತ್ತೆ ಕೆಲವು ಟೈಮ್. ಹಾಗಲ್ಲ. ಯು ಶುಡ್ ಸ್ಟ್ಯಾಂಡ್ ಇನ್ ದಟ್ ರಿಲೇಶನ್ಶಿಪ್ ಫಸ್ಟ್. ಮೊದಲು ದೇವರಿಗೂ ನಿನಗೂ ಒಂದು ಸಂಬಂಧದಲ್ಲಿ ನಿಂತ್ಕೋಬೇಕು, ವಿಶ್ವಾಸದಲ್ಲಿ ನಿಂತ್ಕೋಬೇಕು. ತಂದೆ, ದೇವರು ನನ್ನ ತಂದೆ. ಹೇಗೆ? ಪರಿಶುದ್ಧಾತ್ಮನ ಮುಖಾಂತರ ದೇವರು ನನ್ನ ತಂದೆ ಆಗಿದ್ದಾರೆ. ಸೊ ಈಗ ನಾನು ದೇವರ ಮಗನಾಗಿದ್ದೇನೆ. ಇಲ್ಲಿ ಯಾವುದೇ ಜಾತಿ ಇಲ್ಲ, ಆಯ್ತಾ? ಇಲ್ಲಿ ಕ್ರಿಶ್ಚಿಯನ್ಸ್ ಅಥವಾ ಬೇರೆ ನಾನ್ ಕ್ರಿಶ್ಚಿಯನ್ಸ್ ಅಂತ ಏನೂ ಇಲ್ಲ. ನೋ ಡಿನಾಮಿನೇಷನ್ ಆರ್ ಡಿಫ್ರೆನ್ಶಿಯೇಷನ್, ನಥಿಂಗ್. ದೇವರು ಮಗ ಅಷ್ಟೇ, ದೇವ್ರ ಮಗಳು. ಯಾರು ಬೇಕಾದ್ರೂ ಆಗಿರ್ಬೋದು. ಈ ಒಂದು ಹೊಸ ಸಂಬಂಧಕ್ಕೆ ಯೇಸು ಕ್ರಿಸ್ತರು ನಮ್ಮೊಬ್ಬೊಬ್ಬರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ದೇವರು ನಿಮ್ಮ ತಂದೆ, ನೀವು ದೇವರ ಮಕ್ಕಳಾಗಿದ್ದು ನೀವು ಅಪ್ಪನ ಹತ್ರ ಪ್ರಾರ್ಥಿಸಬೇಕು. ಯಾರಲ್ಲಿ? ಅವ್ರ ನಾಮದಲ್ಲಿ. ಮಲಾಕಿ ಪ್ರವಾದಿ ಪುಸ್ತಕ 4ನೇ ಅಧ್ಯಾಯ 2ನೇ ವಾಕ್ಯ ಓದಿ ನೋಡೋಣ. ಮಲಾಕಿ ಚಾಪ್ಟರ್ 4 verse 2. ನನ್ನ ನಾಮದಲ್ಲಿ, ಅಲ್ಲಿ ದೇವರು ಹೇಳ್ತಾ ಇದ್ದಾರೆ ಹಳೆ ಒಡಂಬಡಿಕೆಯಲ್ಲಿ, ನನ್ನ ನಾಮದಲ್ಲಿ ಭಯಭಕ್ತಿಯಿಂದ ಇರುವ ನಿಮಗಾದ. ಎಲ್ರಿಗೂ ಅಲ್ಲ ಇದು. ಯೇಸುವಿನ ನಾಮಕ್ಕೆ ಯಾರು ಒಂದು ರೆವರೆನ್ಷಿಯಲ್ ಫಿಯರ್ ಅಥವಾ ಫಿಯರಿಂಗ್ ಹಿಸ್ ನೇಮ್, ದಟ್ ರೆವರೆನ್ಸ್, ಒಂದು ಆನರ್, ಹೈಯೆಸ್ಟ್ ಆನರ್. ನನ್ನ ನಾಮದಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಭಯಭಕ್ತಿಯಿಂದ ಇರುವ ನಿಮಗಾದರೂ, ಅವ್ರಿಗೆ ಮಾತ್ರ. ಆಯ್ತಾ? ಸುಮ್ಮನೆ ಯೇಸು ಹೆಸರು ಹೇಳ್ಕೊಳ್ಳೋರಿಗಲ್ಲ ಇದು. ಅದು ದೇವರ ನಾಮವನ್ನು ದುರುಪಯೋಗ ಮಾಡೋದಾಗುತ್ತೆ. ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಯೇಸು ಹೆಸರು ಹೇಳೋದು. ಯೇಸು ನಾಮದಲ್ಲಿ ನಾನು ಬರಲ್ಲ, ಆಣೆ ಇಡೋಕೆಲ್ಲ ಯೂಸ್ ಮಾಡಬಾರ್ದು ದೇವರ ಹೆಸರು. ಯೇಸು ನಾಮ ಆರಾಧನೆಗೆ ಉಪಯೋಗಿಸ್ಬೇಕಷ್ಟೆ, ಆಣೆ ಇಡ್ಲಿಕ್ಕಲ್ಲ ಉಪಯೋಗಿಸ್ಬೇಕಾಗಿರೋದು. ನಮ್ಮ ಸ್ವಾರ್ಥ ಕೆಲಸಕ್ಕಲ್ಲ ಯೇಸು ಹೆಸರು. ಸೊ ಭಯಭಕ್ತಿ ಬೇಕು ನಮಗೆ. ಇವತ್ತು ಯೇಸು ಹೆಸರನ್ನ ಎಷ್ಟು ಚೀಪಾಗಿ ಉಪಯೋಗಿಸ್ತೀವಿ ಗೊತ್ತಾ? ಒಂದು ಸ್ವಲ್ಪ ಭಯಭಕ್ತಿ ಏನಿಲ್ಲ. ಇಲ್ಲಿ ಸುಳ್ಳು ಹೇಳ್ತೀವಿ, ಇಲ್ಲಿ ಬಂದು ಯೇಸುವೇ ಅಂತೀವಿ, ಅಂದ್ರೆ ಆ ಹೆಸರಿಗೆ ಅವಮಾನ ಮಾಡ್ತಾ ಇದೀವಿ. ಇಲ್ಲಿ ಅವ್ರನ್ನೆಲ್ಲ ಶಾಪ ಹಾಕಿ ಬರ್ತೀವಿ, ಇಲ್ಲಿ ಬಂದ್ಬಿಟ್ಟು ಏಸಪ್ಪ ಅಂತ ಬಾಯಿ ಬಡ್ಕೊಳ್ತೀವಿ. ಆ ರೀತಿ ಎಲ್ಲ ಮಾಡಿದ್ರೆ ಒಳ್ಳೇದಾಗಲ್ಲ, ಕೆಟ್ಟದಾಗುತ್ತೆ. ಇನ್ನು ಬದುಕಿದೀವಿ ಅಂದ್ರೆ ದೇವರ ಕರುಣೆ. ಸುಮ್ಮನೆ ಆ ಹೆಸರಿಗೆ ತುಂಬಾ ಬೆಲೆ ಇದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ದಾದ್ರೂ ಹೆಸರನ್ನು ದುರುಪಯೋಗ ಮಾಡಿದ್ರೆ
ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ. ಯಾವುದಾದ್ರೂ ದೊಡ್ಡ ಅಧಿಕಾರಿ ಹೆಸರನ್ನ ನೀವು ಇಲ್ಲಿ ದುರುಪಯೋಗ ಮಾಡಿ ನೋಡಿ, ಅವ್ರ ಹೆಸರಲ್ಲಿ ನಿಮ್ಮನ್ನ ಸಾಯಿಸೇ ಬಿಡ್ತಾರೆ ಕೆಲವರೆಲ್ಲ. ಆದ್ರೆ ಸೃಷ್ಟಿಕರ್ತನ ಹೆಸರನ್ನ ನಾವು ಎಷ್ಟು ಚೀಪಾಗಿ ಇವತ್ತು ಯೂಸ್ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲದೆ ಇದ್ದವರು ಯೂಸ್ ಮಾಡ್ತಾ ಇರೋದು ಬೇರೆ, ಗೊತ್ತಿರುವಂತವರು ಕ್ರೈಸ್ತರು ಇವತ್ತು ಉಪಯೋಗಿಸ್ತಾ ಇದ್ದಾರೆ ಯೇಸು ಹೆಸರನ್ನ ದುರುಪಯೋಗ ಮಾಡ್ತಾ ಇದ್ದೀವಿ. ಖಂಡಿತ ಇದು ಒಂದು ರೀತಿ ಶಾಪ ತಂದ್ಕೊಳ್ತಾ ಇದೀವಿ ನಾವು. ಅವ್ರ ನಾಮವನ್ನ ಹೇಳಿ ಶಾಪ ತಂದ್ಕೊಳ್ತಾ ಇದೀವಿ. ಹೇಳಿ ಅಂದ್ರೆ ಅಯೋಗ್ಯವಾದ ರೀತಿಯಲ್ಲಿ, ಭಯಭಕ್ತಿ ಇಲ್ಲದೆ. ದೇರ್ ಇಸ್ ನೋ ರೆವರೆನ್ಸ್. ವೆನ್ ವಿ ಸೇ ದ ನೇಮ್ ಆಫ್ ಜೀಸಸ್, we should have that reverential fear to confess that name, because we are confessing the name of the Lord God, the Creator, the Savior, the most holy name, the most holy powerful name. ಅದಕ್ಕೆ ಅದರದೇ ಆದ ಒಂದು ರೆಸ್ಪೆಕ್ಟ್ ಕೊಟ್ಟು ಹೇಳಬೇಕು. ಸುಮ್ಮನೆ ಯೇಸು ನಾಮದಲ್ಲಿ ಅಲ್ಲ. ಯೇಸು ನಾಮ ನಿನ್ನ ನಾಲಿಗೆಯಲ್ಲಿ ಹೇಳ್ಬೇಕಾದ್ರೆ ನಿನ್ನ ನಾಲಿಗೆ ಅಷ್ಟು ತೊಳಿಬೇಕು, ಯೇಸುವಿನ ರಕ್ತದಿಂದ ತೊಳಿಬೇಕು. ಸಿಕ್ಕಿದ್ದೆಲ್ಲ ಹೊಲಸೆಲ್ಲ ಮಾತಾಡಿ, ಇವತ್ತು ಕರಿಸ್ಮ್ಯಾಟಿಕಲ್ಲಿ ಅದೊಂದು ನಡೀತಾ ಇದೆ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತೀವಿ, ಆಮೇಲೆ ಮೈಕ್ ಹಿಡಿದ ತಕ್ಷಣ ಏಸಪ್ಪ ಏಸಪ್ಪ ಅಂತ ಹಾಡ್ತೀವಿ. ಅದೊಂದು ರೀತಿ ದೇವರಿಗೆ ಯೇಸು ನಾಮಕ್ಕೆ ಅವಮಾನ, ಗೌರವ ಅಲ್ಲ, ಅವಮಾನ. ಆ ರೀತಿ ಮಾಡಬಾರ್ದು. ಯೇಸು ನಾಮ ಹೇಳೋದಾದ್ರೆ ಅದಕ್ಕೆ ತಕ್ಕಾಗಿ ನಿನ್ನ ನಾಲಿಗೆಯನ್ನ ಮೇಂಟೈನ್ ಮಾಡು. ಮೇಂಟೈನ್ ಯುವರ್ ಟಂಗ್ before confessing or singing or saying the name of Jesus. ಅದು ಆ ಮಾತಿನ ಅರ್ಥ. ನನ್ನ ನಾಮದಲ್ಲಿ ಭಯಭಕ್ತಿಯಿಂದ ಇರುವವರಿಗಾದರೂ ಜೀವೋದ್ಧಾರಕನೆಂಬ, ಅವ್ರಿಗೆ ಮಾತ್ರ, ಎಲ್ರಿಗೂ ಅಲ್ಲ, ಜೀವೋದ್ಧಾರಕನೆಂಬ ಸೂರ್ಯನು ಉದಯಿಸಿ ಸುಕ್ಷೇಮವನ್ನುಯ್ಯುವ ಸೌಖ್ಯವನ್ನೀಯುವ ಕಿರಣಗಳನ್ನ ಬೀರುವನು. ಇವತ್ತು ನಾವು ಯೇಸು ನಾಮ ಹೇಳಿದ್ರೆ ಯಾಕೆ ಸೌಖ್ಯ ಸಿಗ್ತಾ ಇಲ್ಲ? ನಾವು ಪ್ರಾರ್ಥನೆ ಮಾಡ್ತೀವಿ ಯೇಸು ನಾಮದಲ್ಲಿ, ಇನ್ ದ ನೇಮ್ ಆಫ್ ಜೀಸಸ್ ವಿ ಪ್ರೇ, ವಿ ಥ್ಯಾಂಕ್ ಯು, ಹಾಲೆಲೂಯಾ ಹಾಲೆಲೂಯಾ, ಯೇಸುವೆ 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 ಯೇಸುವೆ. 1001 ಸರಿ ಯೇಸು ಹೇಳಿದ್ರು, ಯಾವ ಸುಕ್ಷೇಮನೂ ಬರ್ತಾ ಇಲ್ಲ, ಕ್ಷೇಮ ಬರ್ತಾ ಇಲ್ಲ, ಸೌಖ್ಯದ ಕಿರಣ ಬರ್ತಾ ಇಲ್ಲ. ಯಾಕೆ ಅಂದ್ರೆ ನೀನು ಆ ಹೆಸರಿಗೆ ಕೊಡಬೇಕಾದ ಗೌರವ ಕೊಟ್ಟು ಬದುಕ್ತಾ ಇಲ್ಲ. ಯು ಆರ್ ನಾಟ್ ಆನರಿಂಗ್ ದಟ್ ನೇಮ್, ಯು ಆರ್ ನಾಟ್ ರೆವರಿಂಗ್ ದಟ್ ನೇಮ್, ಯು ಆರ್ ನಾಟ್ ಗಿವಿಂಗ್ ರೆವರೆನ್ಸ್ ಟು ದ ನೇಮ್ ಆಫ್ ಜೀಸಸ್, ಸಿಂಪ್ಲಿ ಯೂಸಿಂಗ್ ದ ನೇಮ್ ಆಫ್ ಜೀಸಸ್. ಎರಡನೇ ಆಜ್ಞೆ ದೇವರು ಇಸ್ರಾಯೇಲ್ ಜನರಿಗೆ ಕೊಟ್ಟರು, ದೇವರ ನಾಮವನ್ನ ದುರುಪಯೋಗ ಮಾಡಬೇಡ. ಡು ನಾಟ್ ಅಬ್ಯೂಸ್, ಮಿಸ್ಯೂಸ್ ದ ನೇಮ್ ಆಫ್ ದ ಲಾರ್ಡ್. ಡು ನಾಟ್ ಟೇಕ್ ದ ನೇಮ್ ಆಫ್ ಗಾಡ್ ಇನ್ ವೇನ್. ಸುಮ್ಮನೆ ಇಷ್ಟ ಬಂದ ಹಾಗೆ ದೇವರ ಹೆಸರನ್ನು ಉಪಯೋಗಿಸಬೇಡ. ಒಳಗಡೆ ಪಾಪ ಇಟ್ಕೊಂಡು ಪಶ್ಚಾತ್ತಾಪ ಇಲ್ಲದೆ ಯೇಸು ಹೆಸರನ್ನು ಉಪಯೋಗಿಸಬೇಡ. ಭಯಭಕ್ತಿ ಇರಲಿ. ಆ ಹೆಸರು ದೇವರ ಹೆಸರು, ಇಟ್ ಇಸ್ ಗಾಡ್ಸ್ ನೇಮ್. ಆ ಹೆಸರಿಗೆ ಗೌರವ ಇದೆ, ಬೆಲೆ ಇದೆ. ಆದ್ರಿಂದ ನೀನು ಆ ಹೆಸರನ್ನು ಹೇಳುವಾಗ ಒಳಗಡೆ ಭಯ ಬರಲಿ, ಭಕ್ತಿ ಬರಲಿ, ಆಮೇಲೆ ಹೇಳು. ಕೆಲವು ಟೈಮ್ ನಾವು ಅಂದ್ಕೊಳ್ತೀವಿ ನಾವು ಕ್ರಿಶ್ಚಿಯನ್ಸ್ ಆದ್ರಿಂದ ನಾವು ಯೇಸು ಹೆಸರು ಹೇಳ್ಬೋದು ಅಂತ. ಗಾಡ್ ನೆವರ್ ಅಲೋಡ್ ಎನಿ ರಿಲಿಜಿಯನ್ ಟು ಸೇ ಲೈಕ್ ದಟ್. ಯಾವ ಧರ್ಮದವರಿಗೂ ಆ ರೀತಿ ನನ್ನ ಹೆಸರನ್ನ ನೀವು ಕ್ರಿಶ್ಚಿಯನ್ ಆದ್ರೆ ಹೇಳ್ಬೋದು ಅಂತ ದೇವರೆಲ್ಲೂ ಹೇಳಿಲ್ಲ. ನನ್ನ ನಾಮದಲ್ಲಿ ಭಯ ಭಕ್ತಿಯಿಂದ ಇರುವವರಿಗೆ, ಅವ್ರು ಯಾರೇ ಆಗಿರ್ಲಿ, ಯಾವ ಜನಾಂಗದವರೇ ಆಗಿರ್ಲಿ, ದೇವರಲ್ಲಿ ಭಯಭಕ್ತಿ ಇರಬೇಕು. ಅವ್ರ ನಾಮದಲ್ಲಿ ಭಯಭಕ್ತಿಯಿಂದ ಇರುವ ನಿಮಗಾದರೂ ಸುಕ್ಷೇಮವನ್ನೀಯುವ ಕಿರಣವನ್ನು ಬೀರುವನು. ಅವ್ರು ಹೇಗಿರ್ತಾರೆ? ಆಮೇಲೆ ಕೊಟ್ಟಿಗೆಯಿಂದ ಹೊರಬಂದ ಕರುಗಳಂತೆ ನೀವು ಕುಣಿದು ಕುಪ್ಪಳಿಸುವಿರಿ. There is fullness of joy when you pray in the name of Jesus. ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿ ಕೆಲವರು ಸತ್ತವ್ರ ತರ ಆಗ್ತಿದೀವಿ. ಯೇಸು ನಾಮದ ಉಪಯೋಗಿಸಿ ನೀವು ಪ್ರಾರ್ಥಿಸಿದ ಮೇಲೆ ಕೊಟ್ಟಿಗೆಯಿಂದ ಹೊರಬಂದ ಕರು, ಒಂದು ಹಸು ಕರು ಹಾಕಿದ ತಕ್ಷಣ ಅದು ಕೊಟ್ಟಿಗೆಯಿಂದ ಹೊರಗೆ ಬರುತ್ತೆ. ಚಿಕ್ಕ ಕರು ಹೇಗೆ ಬರುತ್ತೆ? ಕುಣ್ಕೊಂಡು ಹಾರ್ಕೊಂಡು ಜಂಪ್ ಹೊಡ್ಕೊಂಡು ಬರುತ್ತೆ. ಅದನ್ನ ಹಿಡಿಲಿಕ್ಕೆ ಆಗೋದಿಲ್ಲ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾರ್ಕೊಂಡು ಹೋಗ್ತಾ ಇರುತ್ತೆ. ನೀವು ಎಷ್ಟು ಟ್ರೈ ಮಾಡಿದ್ರೆ ಹಿಡಿಲಿಕ್ಕೆ ಆಗೋದಿಲ್ಲ ಅದನ್ನ. ಸೊ ಆ ರೀತಿಯಲ್ಲಿ ಅಷ್ಟೊಂದು ಜಾಯ್ ವಿಲ್ ಓವರ್ಫ್ಲೋ ಇನ್ ಯುವರ್ ಲೈಫ್ ವೆನ್ ಯು ಟೇಕ್ ದ ನೇಮ್ ಆಫ್ ಜೀಸಸ್. ವೆನ್ ಯು ಪ್ರೇ ಇನ್ ದ ನೇಮ್ ಆಫ್ ಜೀಸಸ್, ಯು ವಿಲ್ ಬಿ ಫಿಲ್ಡ್ ಬೈ ಹೆವೆನ್ಲಿ ಜಾಯ್.
I don't know many people why they are filled by sorrow when they are taking the name of Jesus. ಎಷ್ಟು ನಮ್ಮ ಉಪಯೋಗಿಸಿ ಪ್ರಾರ್ಥಿಸ್ತೀವಿ, ಲಾಸ್ಟಿಗೆ ಅಳ್ತಾ ಕೂತ್ಕೊಳ್ತೀವಿ. ಅಯ್ಯೋ ಏನು ಪ್ರಾರ್ಥನೆ ಮಾಡಿದ್ರಿ ಏನು ಬ್ರದರ್, ಹಲ್ಲೆಲೂಯಾ, ಯೇಸುವೆ 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 ಯೇಸುವೆ, ಎಸಪ್ಪ ಭಯ ಆಗ್ತಾ ಇದೆ. ಯು ಆರ್ ಇನ್ಸಲ್ಟಿಂಗ್ ದಟ್ ನೇಮ್. ಫಸ್ಟ್ ಯು ಕಮ್ ಟು ದ ರಿಲೇಶನ್ಶಿಪ್, ಸಂಬಂಧಕ್ಕೆ ಬಾ. ಲೆಟ್ ಗಾಡ್ ಬಿ ಯುವರ್ ಫಾದರ್ ಫಸ್ಟ್ and you be his son or daughter. Then take the name of Jesus and pray through the Holy Spirit. Join with the Holy Spirit. Your spirit and Spirit of Jesus together. You are praying to the Father. Our Father. ನಮ್ಮ ತಂದೆ. ನಮ್ಮ ಅಂದ್ರೆ ನಾನು ಮತ್ತು ಪರಿಶುದ್ಧಾತ್ಮ ಅಥವಾ ಯೇಸುವಿನ ಆತ್ಮ ಅಥವಾ ಯೇಸು ಅಂತಾನೆ ಇಟ್ಕೊಳ್ಳಿ. ಯೇಸು ಇದ್ದಾರೆ ನಿಮ್ಮಲ್ಲಿ, ನೀನಿದೆಯಾ? ಓಕೆ, ಇಬ್ಬರು ಸಹೋದರ. ಯೇಸು ನಮ್ಮ ಸಹೋದರ, ಜ್ಯೇಷ್ಠ ಸಹೋದರ. ನಾನು, ಯೇಸು, ಇಬ್ರು ಸೇರಿ, ಅಣ್ಣ ತಮ್ಮ ಇಬ್ರು ಸೇರಿ ಪ್ರಾರ್ಥಿಸ್ತಾ ಇದೆ ಅಪ್ಪನ ಹತ್ರ. ಆಗ ಅಪ್ಪ ಕೊಡದೇ ಇರ್ತಾರ? ಯೇಸುನ ಬಿಟ್ರೆ ಉತ್ತರ ಇಲ್ಲ. ಯೇಸುನ ಸೇರಿಸ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಆ ನಾಮದ ನಿಮಿತ್ತ ಆನ್ಸರ್ ಸಿಗುತ್ತೆ, ಆನ್ಸರ್ ಬರುತ್ತೆ. ಅದಕ್ಕೆ ಯೇಸು ನಮಗೆ ಕಲಿಸ್ಕೊಡ್ತಾ ಇದ್ದಾರೆ ಪ್ರಾರಂಭದಲ್ಲಿನೇ, ನೀವು ದೇವರನ್ನ ಅಡ್ರೆಸ್ ಮಾಡಿ ಪ್ರಾರ್ಥಿಸುವಾಗ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ. ಇದು ಫಸ್ಟ್ ಪಾರ್ಟ್. ವಿತ್ ದಿಸ್ ಕನ್ವಿಕ್ಷನ್, ವಿತ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಯು ಪ್ರೇ. ನೀವು ಪ್ರಾರ್ಥಿಸ್ರಿ. ಕಡೆಯದಾಗ ಒಂದು ವಾಕ್ಯ ಹೇಳಿ ನಿಲ್ಲಿಸ್ತೀನಿ, ಯಾಕಂದ್ರೆ ಈ ಪ್ರಾರ್ಥನೆ ಹೋದ್ರೆ ಸುಮಾರು ಇದೆ ಅಲ್ವಾ. ಸೊ ನಾವು ಮುಂದೆ ಕಲಿಬೇಕು. ರೋಮನ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26-27ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. ರೋಮನ್ಸ್ 8:26 and 27. ಅಲ್ಲಿ ನಾವು ಯಾವ ರೀತಿ ಪ್ರಾರ್ಥಿಸಬೇಕು, ಯಾವ ಉದ್ದೇಶಕ್ಕಾಗಿ ಪ್ರಾರ್ಥಿಸಬೇಕು ಎಂದು ನಾವು ತಿಳಿಯದವರು ಅನ್ನೋದಿದೆ ಅಲ್ವಾ. ಹಾಗಾದ್ರೆ ಯಾವ ರೀತಿ ಪ್ರಾರ್ಥಿಸಬೇಕು, ಯಾವ ಉದ್ದೇಶಕ್ಕಾಗಿ ಪ್ರಾರ್ಥಿಸಬೇಕು ಎಂದು ತಿಳಿದವರು ಯಾರು? ಹೋಲಿ ಸ್ಪಿರಿಟ್. ಓಕೆ, ಓದಿ ಆ ವಾಕ್ಯ. ಅಂತೆಯೇ ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ, ಪವಿತ್ರಾತ್ಮರು ನಮ್ಮ ದೌರ್ಬಲ್ಯದಲ್ಲಿ, ನಾವು ಯಾವತ್ತು ದೌರ್ಬಲ್ಯ ಉಳ್ಳವರೇ, ಆಯ್ತಾ? ಅದು ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೋಬೇಕು. ವಿ ಆರ್ ಆಲ್ವೇಸ್ ವೀಕ್. ಹೋಲಿ ಸ್ಪಿರಿಟ್ ಆಲ್ವೇಸ್ ಸ್ಟ್ರಾಂಗ್. ಹೋಲಿ ಸ್ಪಿರಿಟ್ ಕೆನಾಟ್ ಬಿ ವೀಕ್. We are always weak. When we are weak, he is strong. ಸೊ ಅದರಿಂದ ನೆನ್ಪಿಟ್ಕೊಳ್ಳಿ, ನಾವು ನಮ್ಮ ದೌರ್ಬಲ್ಯದಲ್ಲಿ ಪವಿತ್ರಾತ್ಮರು ನಮಗೆ ಏನ್ ಮಾಡ್ತಾರೆ? ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು, ಹೌ ಟು ಪ್ರೇ ಅಂಡ್ ಫಾರ್ ವಾಟ್ ಟು ಪ್ರೇ. ಯು ಡು ನಾಟ್ ನೋ ಹೂ ಇಸ್ ಸೇಯಿಂಗ್. ಗಾಡ್ ಇಸ್ ಸೇಯಿಂಗ್. Jesus is saying, word of God is saying, you do not know how to pray, what to pray. ಹೇಗೆ ಪ್ರಾರ್ಥಿಸಬೇಕು, ಯಾವ ಇಂಟೆನ್ಷನ್, for what intention you should pray, you don't know. You don't know ಅಂತ ಹೇಳಿದ ಮೇಲೆ ಮತ್ತೆ I know ಅಂತ ಹೇಳಿಬಿಟ್ರೆ ದುರಂಕಾರ ಅಲ್ವಾ? ಓಕೆ, you are praying from your head, not from the spirit. ಹೆಡ್ ಇಂದ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಪ್ರಯೋಜನ ಇಲ್ಲ. ಇಲ್ಲಿಂದ ಮಾಡ್ಬೇಕು, ಸ್ಪಿರಿಟ್ ಇಂದ ಮಾಡ್ಬೇಕು, ಆತ್ಮದಿಂದ ಮಾಡಬೇಕು. ಓಕೆ, ಪವಿತ್ರಾತ್ಮರು ನಮ್ಮ ದೌರ್ಬಲ್ಯದಲ್ಲಿ ನಮಗೆ ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯದವರು, ನಮಗೆ ಗೊತ್ತಿಲ್ಲ. ಪವಿತ್ರಾತ್ಮರೇ, ಕೇಳಿಸ್ಕೊಳ್ಳಿ, ಪವಿತ್ರಾತ್ಮರೇ ಮಾತಿಗೆ ಎಟುಕದ ರೀತಿಯಲ್ಲಿ ಆತ್ಮಧ್ವನಿಯಿಂದ ನಮ್ಮ ಪರವಾಗಿ, ಯಾರ ಪರವಾಗಿ? ನಮ್ಮ ಪರವಾಗಿ. For my behalf, our behalf, ನಮ್ಮ ಪರವಾಗಿ ದೇವರಲ್ಲಿ ಪಿತನಲ್ಲಿ ವಿಜ್ಞಾಪಿಸುತ್ತಾರೆ. ಆಮೇಲೆ ಅಂತರಂಗವನ್ನು ವೀಕ್ಷಿಸುವ ದೇವರು. ಅದಕ್ಕೆ ಯೇಸು ಹೇಳ್ತಾರಲ್ಲ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿಮ್ಮ ತಂದೆ, ಅಂತರಂಗವನ್ನು ವೀಕ್ಷಿಸುವ ದೇವರು. ಪವಿತ್ರಾತ್ಮರ ಇಂಗಿತವೇನೆಂದು ಬಲ್ಲರು. ಪವಿತ್ರಾತ್ಮರ ಇಂಗಿತ, ಆಸೆ ಏನು, ಆಸಕ್ತಿ ಏನು ಎಂದು ಬಲ್ಲರು. ಏಕೆಂದರೆ ದೇವರ ಚಿತ್ತದ ಪ್ರಕಾರವೇ, ಕೇಳಿಸ್ಕೊಳ್ಳಿ, ದೇವರ ಚಿತ್ತದ ಪ್ರಕಾರವೇ ಪವಿತ್ರಾತ್ಮರು ದೇವ ಜನರಿಗಾಗಿ ಭಿನ್ನಯಿಸುತ್ತಾರೆ. ಹಾಲೆಲೂಯಾ,
ಹಾಲೆಲೂಯ. ನಾವು ಭಿನ್ನಯಿಸೋದು ಯಾವ ಪ್ರಕಾರ? ನಮ್ಮ ಪ್ರಕಾರ. ವಿ ಪ್ರೇ ಅಕಾರ್ಡಿಂಗ್ ಟು ಅವರ್ ಓನ್ ವಿಲ್, ಅವರ್ ಓನ್ ಇಂಟೆನ್ಷನ್ಸ್. ಬಟ್ ವೆನ್ ವಿ ಜಾಯಿನ್ ವಿತ್ ದ ಹೋಲಿ ಸ್ಪಿರಿಟ್, Holy Spirit will pray according to the will of God, according to God's intention. Holy Spirit will pray. ಹಾಗೆ ಹೋಲಿ ಸ್ಪಿರಿಟ್ ಪ್ರಾರ್ಥನೆ ಮಾಡುವಾಗ ನಮಗೊಂದು ಸೌಭಾಗ್ಯ ಏನು ಗೊತ್ತಾ? ನಮ್ಮ ಒಂದು ದೊಡ್ಡ ಸೌಭಾಗ್ಯ ಏನು ಅಂದ್ರೆ, ಹೋಲಿ ಸ್ಪಿರಿಟ್ ವಿಲ್ ಯೂಸ್ ಅವರ್ ಬಾಡಿ, ಅವರ್ ಮೈಂಡ್, ಅವರ್ ಇಮೋಷನ್ಸ್, our vocal cords, our intellect, our feelings. He will take control of it. ನಾವು ಅಂದ್ಕೊಳ್ತೀವಿ ನಾನು ಮಾಡದೆ, ಅಲ್ಲ, ನೀನು ಮಾಡಿಲ್ಲ. ಹೋಲಿ ಸ್ಪಿರಿಟ್ ನಿನ್ನಲ್ಲಿದ್ದು ನಿನ್ನ ಅಂತರಾತ್ಮದೊಂದಿಗೆ ಸೇರ್ಕೊಂಡು ಅವ್ರ ಆ ಫೀಲಿಂಗ್ ಕೊಟ್ಟರು. ರಷ್ಯಕ್ಕಾಗಿ ಪ್ರಾರ್ಥಿಸೋಣ. ಯಾರು ಕೊಟ್ಟರು ಫೀಲಿಂಗ್? ರಷ್ಯಕ್ಕೂ ನಿನಗೇನು ಸಂಬಂಧ? ಅಷ್ಟು ಲವ್ ರಷ್ಯಾದ ಮೇಲೆ ನಿನಗೆ ಯಾಕೆ ಬಂದು? ನೀನೇನು ರಷ್ಯಾದ ಸೃಷ್ಟಿಕರ್ತನ? ರಷ್ಯಾದ ಜನರ ಮಧ್ಯದಲ್ಲಿ ಏನಾದ್ರೂ ಬದುಕಿದೆಯಾ? ಇಲ್ಲ. ಅಮೆರಿಕಕ್ಕಾಗಿ ಪ್ರಾರ್ಥಿಸೋಣ. ಆಸ್ಪತ್ರೆಯಲ್ಲಿ ರೋಗಿಗಳಾಗಿ ಪ್ರಾರ್ಥಿಸೋಣ. ಪರ್ಟಿಕ್ಯುಲರ್ ಆಗಿ ಈ ರೋಗಿಗಾಗಿ. ಯಾಕೆ? ಆ ರೋಗಿ ಮೇಲೆ ನಿನಗೇನಷ್ಟು ಪ್ರೀತಿ ಎಲ್ಲಿಂದ ಬಂತು? ಅವರಿಗೂ ನಿನಗೇನು ಸಂಬಂಧ? ಸೊ ಹೋಲಿ ಸ್ಪಿರಿಟ್ ನೋಸ್. ದೇವರ ಇಚ್ಛೆ ಪ್ರಕಾರ ಈಗ ಯಾರಿಗೆ, ಹೇಗೆ, ಎಲ್ಲಿ, ಯಾವ ಉದ್ದೇಶಕ್ಕಾಗಿ ಪ್ರಾರ್ಥಿಸಬೇಕು ಎಂದು. ಆದರೆ ಹೋಲಿ ಸ್ಪಿರಿಟ್ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಮೈಂಡಿಗೆ ಆ ಒಂದು ಆಲೋಚನೆ ಕೊಡ್ತಾರೆ. ಹೋಲಿ ಸ್ಪಿರಿಟ್ ನಮ್ಮ ಮನಸ್ಸಿನಲ್ಲಿ ಆ ಫೀಲಿಂಗ್ ತರ್ತಾರೆ, ಆ ಭಾವನೆ ತರ್ತಾರೆ, ಸೊ ಆ ಕಂಪ್ಯಾಷನ್ ತರ್ತಾರೆ. ಅದಕ್ಕೆ ಕೆಲವೊಮ್ಮೆ ನಾವು ಪ್ರಾರ್ಥಿಸುವಾಗ ಕಣ್ಣಲ್ಲಿ ನೀರು ಬರುತ್ತೆ. ನಮಗೆ ಅವ್ರ ಮೇಲೆ ಪ್ರೀತಿ ಇದ್ದಿದ್ರಿಂದ ಅಲ್ಲ, ದೇವರಿಗೆ ಅವ್ರ ಮೇಲೆ ಪ್ರೀತಿ ಇದ್ದಿದ್ರಿಂದ. ಆಮೇಲೆ ಅವರಿಗೆ ರಿಸಲ್ಟ್ ಬಂದ್ಮೇಲೆ ನಾವು ತಿಳ್ಕೊಳ್ತೀವಿ, ನಾನು ಅವರಿಗೋಸ್ಕರ ಕಣ್ಣೀರಿಟ್ಟು ಪ್ರಾರ್ಥಿಸಿದೆ ನೋಡಿ, ಅದಕ್ಕೆ ಅವರಿಗೆ ಹೇಗಾಯ್ತು. ನೀನು ಕಣ್ಣೀರಿಟ್ಟಿದ್ದಲ್ಲ. ಯಾಕೆ ಇನ್ನೊಬ್ರಿಗೆ ಕಣ್ಣೀರಿಡು ನೋಡೋಣ? ಯಾಕಾಗ್ತಾ ಇಲ್ಲ? ಯಾಕಾಗೋದಿಲ್ಲ? ಯಾಕೆ ಕಣ್ಣೀರು ಬರೋದಿಲ್ಲ? ಓಕೆ, ಅಲ್ಲೆಲ್ಲೋ ಪ್ರಾರ್ಥನೆ ಮಾಡಿ ರಷ್ಯಾನ ನೀನು ರಕ್ಷಣೆ ಮಾಡಿದೆ, ಅಮೆರಿಕನ ರಕ್ಷಣೆ ಮಾಡು ನೋಡೋಣ, ಯಾಕಾಗ್ತಾ ಇಲ್ಲ? ಆಗಲ್ಲ. ಅನ್ಲೆಸ್ ಹೋಲಿ ಸ್ಪಿರಿಟ್ ಗಿವ್ಸ್ ಯು ದಟ್ ಡಿಸೈರ್, unless Holy Spirit gives you that thought, that intention, that will, you cannot. ನೀವು ಪ್ರಾರ್ಥನೆ ಮಾಡ್ತೀರಿ, ನಿರರ್ಥಕ ಪದ ಬರ್ತಾವಾಗ. ಸುಮ್ಮನೆ ಅವ್ರನ್ನ ಉದ್ಧಾರ ಮಾಡಿ, ಇವ್ರನ್ನ ಉದ್ಧಾರ ಮಾಡಿ, ಅದು ಮಾಡಿ, ಇದು ಮಾಡಿ, ಹಾಗೆ ಮಾಡಿ, ಹೀಗೆ ಮಾಡಿ, ದಟ್ ಈಸ್ ನಿರರ್ಥಕ ಪದವನ್ನ ಪಿಸುಕೊಡ್ತೀರಿ. ಸುಮ್ಮನೆ ಉದ್ದ ಕೇಳ್ಕೊಂಡು ಹೋಗ್ತಾ ಇರ್ತೀರಿ. ಪ್ರಾರ್ಥನೆ ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಾ ಇರ್ತೀರಿ. ಬಟ್ ವೆನ್ ಯು ಜಾಯಿನ್ ವಿತ್ ಜೀಸಸ್ ಥ್ರೂ ದ ಹೋಲಿ ಸ್ಪಿರಿಟ್, Jesus and you both together praying to the Father in the name of Jesus, in the name of God. ದೇವರ ನಾಮದಲ್ಲಿ, ಯೇಸು ನಾಮದಲ್ಲಿ, ಪಿತನಲ್ಲಿ ನೀವು ಪ್ರಾರ್ಥಿಸ್ತೀರಿ. ಈಗ ಜೀಸಸ್ ಅಂತ ಹೇಳುವಾಗ ಹೋಲಿ ಸ್ಪಿರಿಟ್ ಏನು ಅಲ್ಲ. ನೌ ದ ಸ್ಪಿರಿಟ್ ಈಸ್, ನೌ ದ ಲಾರ್ಡ್ ಇಸ್ ದ ಸ್ಪಿರಿಟ್. ಈಗ ಪ್ರಭು ದೇವರ ಆತ್ಮ ಆಗಿದ್ದಾರೆ. ವಾಕ್ಯ ಇದೆಯಲ್ವಾ? ಅದರಿಂದ ನಾವು ಪರಿಶುದ್ಧಾತ್ಮ ಅಂತ ಹೇಳುವಾಗ ಯೇಸುನೇ, ಪರಿಶುದ್ಧಾತ್ಮ ಅಂತ ಹೇಳುವಾಗ ದೇವರೇನೆ. ಅದು ನಮ್ಗೆ ಅರ್ಥ ಆಗ್ಬೇಕಲ್ಲ, ಅದಕ್ಕೋಸ್ಕರ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಎಷ್ಟು ಒಂದು ಭಾಗ್ಯವಂತರು ಅಂದ್ರೆ, ದೇವರು ನಮ್ಮ ಒಳಗಡೆ ಇದ್ದು ನಮ್ಮನ್ನ ಉಪಯೋಗಿಸ್ತಾ ಇದ್ದಾರೆ ಅವರ ಕಾರ್ಯಕ್ಕಾಗಿ, ಅವರ ಮಹಿಮೆಗಾಗಿ. ಸೊ ಆಲ್ ದೋಸ್ ಹೂ ಆರ್ ಇನ್ ಇಂಟರ್ಸೆಷನ್ ಮಿನಿಸ್ಟ್ರಿ, ಇಂಟರ್ಸೆಷನ್ ಮಿನಿಸ್ಟ್ರಿ, ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವ ಒಂದು ಸೇವೆ ಮಾಡ್ತಾ ಇರುವವರು, ಯು ಆರ್ ದ ಮೋಸ್ಟ್ ಬ್ಲೆಸ್ಡ್ ಪೀಪಲ್ ಆನ್ ಅರ್ತ್. ನೀವು ಈ ಭೂಮಿಯಲ್ಲಿ ತುಂಬಾ ಬ್ಲೆಸ್ಡ್ ಆಗಿರೋರು. ಯಾಕೆಂದ್ರೆ ಆಲ್ವೇಸ್ ಯು ಆರ್ ಇನ್ ಕನೆಕ್ಷನ್ ವಿತ್ ದ ಹೋಲಿ ಸ್ಪಿರಿಟ್. ಯಾವಾಗಲೂ ನೀವು ಪವಿತ್ರಾತ್ಮನ ಕನೆಕ್ಷನ್ ನಲ್ಲಿ ಇರ್ತೀರಿ. ಪರಿಶುದ್ಧಾತ್ಮ ನೀವು ಒಟ್ಟಿಗೆ ಸೇರಿ ತಂದೆಯಲ್ಲಿ ಯಾವಾಗಲೂ ಪ್ರಾರ್ಥಿಸ್ತಾ ಇರ್ತೀರಿ. ನಿಮ್ಮ ದೇಹವನ್ನು ಪರಿಶುದ್ಧಾತ್ಮರು ಯಾವಾಗಲೂ ಯೂಸ್ ಮಾಡ್ತಾ ಇರ್ತಾರೆ. ಆದ್ರಿಂದ ಇಂಟರ್ಸೆಸರಿ ಮಿನಿಸ್ಟ್ರಿಯಲ್ಲಿರುವವರು, ಆ ಪ್ರೇಯರಲ್ಲಿರುವವರು, ನೀವು ನಿಜವಾಗಲೂ ಭಾಗ್ಯವಂತರು. ಅದರಿಂದ ಅದನ್ನ ಯಾವತ್ತು ಕೀಳಾಗಿ ತಗೋಬೇಡಿ. ಏನಪ್ಪಾ ನಾವು ಇದನ್ನೇ ಮಾಡ್ಕೊಂಡಿರ್ಬೇಕಂತ ಯೋಚನೆ ಮಾಡಬೇಡಿ. ಯಾಕೆಂದ್ರೆ ಅದು ದೊಡ್ಡ ಸೇವೆ, ದೊಡ್ಡ ಸೇವೆ. ನೀವು ದೇವರ ಇಚ್ಛೆ ಪ್ರಕಾರ ಪ್ರಾರ್ಥಿಸ್ತಾ ಇದ್ದೀರಿ. ಈಗ ನಾನಿಲ್ಲಿ ನಿಂತ್ಕೊಂಡು ಪ್ರಬೋಧನೆ ಮಾಡ್ತಾ ಇದ್ದೀನಿ. ಯಾರೋ ಎಲ್ಲೋ ಪರಿಶುದ್ಧಾತ್ಮರಿಗೆ ಅವರ ಮನಸ್ಸನ್ನ, ದೇಹವನ್ನ ಬಿಟ್ಟುಕೊಟ್ಟು ಪವಿತ್ರಾತ್ಮರ ಜೊತೆಗೆ ಅವರ ಅಂತರಾತ್ಮ ಒಂದಾಗಿ ಪಿತನಲ್ಲಿ ಅವರೆಲ್ಲ ಭಿನ್ನಯಿಸ್ತಾ ಇರೋದು. ಪವಿತ್ರಾತ್ಮರು ಅವರನ್ನು ಉಪಯೋಗಿಸಿ ಭಿನ್ನಯಿಸ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಇಲ್ಲಿ ನನಗೆ ನಿಂತ್ಕೊಂಡು ಬೇಕಾದ ಮಾತುಗಳನ್ನ ಮಾತಾಡ್ಲಿಕ್ಕೆ ಆಗ್ತಾ ಇದೆ. ನಾನು ಪ್ರಾರ್ಥನೆ ಮಾಡಿದ್ರಿಂದ ಅಲ್ಲ, ಯಾರೋ ಎಲ್ಲೋ ಪ್ರಾರ್ಥಿಸ್ತಾ ಇದ್ದಾರೆ.
because of somebody's intercession, not somebody's, it is the intercession of the Holy Spirit, but God is using somebody. Holy Spirit is using somebody. ಯಾರನ್ನೋ ಉಪಯೋಗಿಸ್ತಾ ಇದ್ದಾರೆ. And they are praying according to the Spirit's intention, so I can speak the word of God. ಅದಕ್ಕೆ ಪೌಲರು ಎಫೆಸ ಸಭೆಗೆ ಕೇಳ್ಕೊಳ್ತಾರೆ, ನೀವು ಪವಿತ್ರಾತ್ಮನಲ್ಲಿ pray in the Spirit for me, so that God can give me the right word and boldness to preach. ದೇವರು ನನಗೆ ಬೋಧನೆ ಮಾಡಲಿಕ್ಕೆ ಬೇಕಾದ ಧೈರ್ಯ ಮತ್ತು ಸೂಕ್ತ ಪದಗಳನ್ನ ನನಗೆ ಕೊಡ್ತಾರೆ ನೀವು ಆತ್ಮನಲ್ಲಿ ಪ್ರಾರ್ಥಿಸುವಾಗ. ಸೊ ಚರ್ಚ್ ಪ್ರೇ ಇನ್ ದ ಸ್ಪಿರಿಟ್. ಪ್ರೈಸ್ ದಿ ಲಾರ್ಡ್. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಪವಿತ್ರಾತ್ಮನ ಚಿತ್ತಕ್ಕನುಸಾರವಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮಗೆ ತಿಳಿಸಿಕೊಟ್ಟ ಆತ್ಮಿಕ ಸತ್ಯಗಳಿಗಾಗಿ ಸ್ತೋತ್ರ. ಪಿತನೇ, ನೀವು ನಮಗಾಗಿ ಕೊಟ್ಟಂತಹ ನಿಮ್ಮ ನಾಮಕ್ಕಾಗಿ ಸ್ತೋತ್ರ. ನಿಮ್ಮ ನಾಮದಲ್ಲಿ ಭಯಭಕ್ತಿಯಿಂದ ಇರುವ ಪ್ರತಿಯೊಬ್ಬರಿಗೂ ಜೀವೋದ್ಧಾರಕನೆಂಬ ಸೂರ್ಯನು ಉದಯಿಸಿ ಸುಕ್ಷೇಮವನ್ನೀಯುವ ಕಿರಣವನ್ನು ಬೀರುವನು ಎಂಬ ವಾಕ್ಯದ ನಮ್ಮೊಬ್ಬೊಬ್ಬರಲ್ಲಿ ನೀವು ನೆರವೇರುವಂತೆ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಕೊಟ್ಟಿಗೆಯಿಂದ ಹೊರಬಂದ ಕರು ಹೇಗೆ ಸಂತೋಷದಿಂದ ಆನಂದದಿಂದ ಕುಣಿದು ಕುಪ್ಪಳಿಸುತ್ತದೆಯೋ, ಅದೇ ರೀತಿಯ ಒಂದು ಸಂತೋಷವನ್ನ, ಹೃದಯಾನಂದವನ್ನ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗಲೆಲ್ಲ ನಮ್ಮಲ್ಲಿ ಇದುವರೆಗೂ ನೀವು ಉಂಟು ಮಾಡ್ತಾ ಇದ್ದೀರಿ ಕರ್ತನೆ. ಆ ಸಂತೋಷಕ್ಕಾಗಿ, ಆ ಆನಂದಕ್ಕಾಗಿ, ಆ ಒಂದು ಸ್ವರ್ಗೀಯ ಉತ್ಸಾಹಕ್ಕಾಗಿ, ಯೇಸು ಕ್ರಿಸ್ತರ ನಾಮಕ್ಕಾಗಿ ಪಿತನೇ ನಿಮಗೆ ಸ್ತೋತ್ರ, 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 ಸ್ತೋತ್ರ. ಯೇಸುವೇ, ನಿಮ್ಮ ನಾಮವನ್ನ ಎತ್ತಿ ಪ್ರಾರ್ಥಿಸಲು ಬೇಕಾದ ಕೃಪೆ ನಿಮ್ಮ ಪರಿಶುದ್ಧಾತ್ಮನ ಮುಖಾಂತರವಾಗಿ ನಮಗೆ ನೀಡಿದ್ದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮರೇ, ಅಯೋಗ್ಯರು ನಾವಾಗಿದ್ದರೂ ಕೂಡ ನಮ್ಮಲ್ಲಿ ನೀವಿದ್ದು, ನಮ್ಮ ಬಲಹೀನತೆಯಲ್ಲಿ, ನಮ್ಮ ದುರ್ಬಲತೆಯಲ್ಲಿ ನಮ್ಮನ್ನ ಕೈ ಬಿಡದೆ, ನಮ್ಮ ಕೈ ಹಿಡಿದು, ನಮ್ಮ ಅಂತರಂಗದಲ್ಲಿ ನೀವಿದ್ದು ಪಿತನ ಬಳಿಯಲ್ಲಿ ಭಿನ್ನಯಿಸ್ತಾ ಇದ್ದೀರಿ ಅಪ್ಪ. ಅದಕ್ಕಾಗಿ ಸ್ತೋತ್ರ. ಈ ನಮ್ಮ ದೇಹಗಳನ್ನು ಸ್ವರ್ಗರಾಜ್ಯದ ಸೇವೆಗಾಗಿ, ಪ್ರಾರ್ಥನೆಗಾಗಿ ಉಪಯೋಗಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಪಿತನೇ, ಈ ಪ್ರಪಂಚದಲ್ಲಿ ಮಧ್ಯಸ್ಥಕ್ಕೆ ಪ್ರಾರ್ಥನೆ ಮಾಡುತ್ತಿರುವ ಎಲ್ಲ ನನ್ನ ಸಹೋದರ ಸಹೋದರರಿಗಾಗಿ ಸ್ತೋತ್ರ. Father, we thank you and we praise you for all the intercessory prayer groups, Lord. ಮಧ್ಯಸ್ಥಕ್ಕೆ ಪ್ರಾರ್ಥನೆ ಮಾಡುವ ಎಲ್ಲ ಪ್ರಾರ್ಥನಾ ತಂಡಗಳಿಗಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಮತ್ತು ಯೇಸು ಕ್ರಿಸ್ತರ ನಾಮದಲ್ಲಿ ಆ ಪ್ರಾರ್ಥನಾ ತಂಡಗಳನ್ನೆಲ್ಲ ಹರಸಿ ಆಶೀರ್ವದಿಸ್ತಾ ಇದ್ದೇವಪ್ಪ. ಇನ್ನು ಅಭಿವೃದ್ಧಿ ಆಗಲಿ, ಇನ್ನು ಬಲಗೊಳ್ಳಲಿ. ಮಧ್ಯಸ್ಥಕ್ಕೆ ಪ್ರಾರ್ಥನೆ ಮಾಡಲು ಅದಕ್ಕೆ ವಿರುದ್ಧವಾಗಿ ಕಾರ್ಯ ಮಾಡುವ ಸೈತಾನನ ಎಲ್ಲ ಕ್ರಿಯೆಗಳು ಸಂಪೂರ್ಣವಾಗಿ ಲಯವಾಗಿ ಹೋಗಲಿ ಅಪ್ಪ. ಈ ದಿನ ಈ ಸಂದೇಶವನ್ನು ಆಲಿಸಿದ ಪ್ರತಿಯೊಬ್ಬರು ಯೇಸುವನ್ನೇ ಗುರಿಯಾಗಿಟ್ಟುಕೊಂಡು ಜಯಭರಿತವಾದ ಜೀವನವನ್ನ ಜೀವಿಸುವಂತೆ ಆಗಲಿ ಅಪ್ಪ. ಒಂದು ಜಯಭರಿತವಾದ ಓಟವನ್ನು ಓಡಲು ಬೇಕಾದ ಜ್ಞಾನ, ಕೃಪೆ ಪ್ರತಿಯೊಬ್ಬರಲ್ಲಿಯೂ ತುಂಬಲ್ಪಡಲಿ ಅಪ್ಪ. ಇನ್ನು ಮುಂದೆ ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ಒಂದು ಹೊಸ ಉಜ್ಜೀವನ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ಹಾಲೆಲೂಯಾ. ಯೇಸುವೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪಿತನೇ, ಯೇಸು ಕ್ರಿಸ್ತರ ನಾಮವನ್ನ ಹೇಳುವ, ಆ ನಾಮದಲ್ಲಿ ಪ್ರಾರ್ಥಿಸುವ, ಆ ನಾಮವನ್ನ ಹೇಳಿ ಆರಾಧಿಸುವ, ಹಾಡುವ, ಬೋಧಿಸುವ ಆ ಕೃಪೆಯನ್ನ ಅಯೋಗ್ಯರಾದ ನಮಗೆ ನೀಡಿದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವೇ, ನಿಮ್ಮ ನಾಮವನ್ನ ನಾವು ದುರುಪಯೋಗ ಪಡಿಸಿದ್ದಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೇವೆ ಕರ್ತನೆ. ಇನ್ನು ಮುಂದೆ ನಿಮ್ಮ ನಾಮವನ್ನು ನಾವು ಹೇಳುವಾಗ ಪಶ್ಚಾತ್ತಾಪದ ಹೃದಯದೊಂದಿಗೆ, ಪೂರ್ಣ ವಿಶ್ವಾಸದೊಂದಿಗೆ ನಾವು ಹೇಳುವಂತೆ ಬೇಕಾದ ಕೃಪೆಯಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ ಪಿತನೇ. ಇಂದು ಈ ಪ್ರಾರ್ಥನೆಯಲ್ಲಿ ಬಂದಿರುವ, ವಚನಗಳನ್ನ ಕಲಿಯಲು ಬಂದಿರುವ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ನಿಮ್ಮ ಮಹಿಮೆ ಬೆಳಗಲ್ಪಡಲಿ. ಅವರಿಗಿರುವ ಎಲ್ಲ ದುಃಖವು ಆನಂದವಾಗಿ ಮಾರ್ಪಾಡಾಗಲಿ. ಎಲ್ಲ ರೋಗಗಳು ಸ್ವಸ್ಥವಾಗಲಿ ಯೇಸು ನಾಮದಲ್ಲಿ. ಪ್ರತಿಯೊಬ್ಬರ ಅಂತರಂಗಗಳು ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ಆಮೇನ್.
ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, 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 ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲೂಯ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು ಅಧಿಕಾರವು